ನಮಸ್ತೆ ವೀಕ್ಷಕರೇ, ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಸ್ವಾಗತ. ಇಷ್ಟಕ್ಕೂ ಮುಂಚೆನೆ ಸುಭಾಷ್ ಪಾಳೇಕರ್ ಅವರ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯ ಬಗ್ಗೆ ಪ್ರಸನ್ನ ಮೂರ್ತಿ ಅವರು ಹಾಜರಿದ್ದು ಕಳೆದ ಹಲವಾರು ಸಂಚಿಕೆಗಳಲ್ಲಿ ಉತ್ತಮವಾದಂತಹ ಮಾಹಿತಿಯನ್ನು ತಮಗೆ ನೀಡಿದ್ದಾರೆ. ಇಲ್ಲಿ ಜೀವಾಮೃತ, ಘನ ಜೀವಾಮೃತ ಆಗಿರ್ಬೋದು ಅಥವಾ ಹೊದಿಕೆ ಬಗ್ಗೆ ಆಗಿರ್ಬೋದು, ಇನ್ನು ತೋಟಗಾರಿಕೆಯಲ್ಲಿ ಅಂತರ್ಬೆಳೆಗಳು, ಹಾಗೆ ನೀರನ್ನು ಯಾವ್ಯಾವ ರೀತಿ ಹಾಯಿಸಬಹುದು, ಹಾಗೆ ಬಹುಮಹಡಿ ಬೆಳೆ ಆಗಿರ್ಬೋದು, ಇದೆಲ್ಲದರ ಬಗ್ಗೆ ಒಟ್ಟಾರೆಯಾಗಿ ನೈಸರ್ಗಿಕ ಕೃಷಿಯಿಂದ ಶೂನ್ಯ ಬಂಡವಾಳ ಹೂಡಿ ಉತ್ತಮವಾದಂತಹ ಲಾಭಾಂಶವನ್ನು ಕೂಡ ಪಡಿಬಹುದು ಅಂತ ಕೂಡ ಹೇಳಿದ್ದಾರೆ. ಅದೇ ರೀತಿ ಸುಭಾಷ್ ಪಾಳೇಕರ್ ಅವರ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯನ್ನು ಅಧ್ಯಯನ ಮಾಡಿ ಅವರು ಕೂಡ ಉತ್ತಮವಾದಂತಹ ಲಾಭಾಂಶವನ್ನು ಕೂಡ ಪಡಿತಾ ಇದ್ದಾರೆ. ಕೇವಲ ಅವರು ಪಡೆಯೋದಲ್ಲದೆ ಕೂಡ ಇಲ್ಲಿ ನಮ್ಮ ಪ್ರಗತಿ ಟಿವಿಯಲ್ಲಿ ಪ್ರತಿ ವಾರ ಕೂಡ ಬಂದು ಉತ್ತಮವಾದಂತಹ ಮಾಹಿತಿಯನ್ನು ಒದಗಿಸುತ್ತಾ ಈಗ ಏನು ಕೃಷಿ ಬಗ್ಗೆ ಆಸಕ್ತಿ ಹೊಂದಿರ್ತಾರೆ ಯುವಕರಾಗಿರ್ಬೋದು ಅಥವಾ ಹಳೆ ರೈತರು ಕೂಡ ಆಗಿರಬಹುದು, ಅವರೆಲ್ಲರೂ ಕೂಡ ಇದರಿಂದ ಉತ್ತಮ ಲಾಭವನ್ನು ಪಡಿಬಹುದು ಅಂತ ಕೂಡ ಹೇಳ್ಕೊಡ್ತಾ ಇದ್ದಾರೆ ಪ್ರಸನ್ನ ಮೂರ್ತಿ ಅವರು. ಇವತ್ತು ಕೂಡ ಹಾಜರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಮೊದಲು ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಎಸ್ ಸರ್, ಕಳೆದ ಹಲವಾರು ಸಂಚಿಕೆಗಳಲ್ಲಿ ಉತ್ತಮವಾದಂತಹ ಮಾಹಿತಿಯನ್ನು ಕೂಡ ನೀಡಿದ್ದೀರಿ. ಹಾಗೆ ಇವತ್ತು ಕೂಡ ಒಂದು ಏನು ನೈಸರ್ಗಿಕ ಕೃಷಿಯ ಬಗ್ಗೆ, ಅದರಲ್ಲಿ ನೈಸರ್ಗಿಕ ಕೃಷಿಯಲ್ಲಿ ಕೀಟಬಾಧೆಗಳು ಮತ್ತು ಇನ್ನು ಕೀಟಬಾಧೆಗಳು ಮತ್ತು ಏನು ರೋಗ ಬಾಧೆಗಳು ಇವೆಲ್ಲ ಕಾಮನ್ ಆಗಿರ್ತವೆ. ಬಟ್ ಈಗಿನ ಕಾಲದಲ್ಲಿ ಏನು ರಾಸಾಯನಿಕಗಳು ಮತ್ತು ಕೀಟನಾಶಕಗಳು ಬಂದ್ಬಿಟ್ಟು ಅದರಿಂದ ಆರೋಗ್ಯ ಕೂಡ ಹಾಳಾಗ್ತಾ ಇದೆ. ಬಟ್ ನಿಮ್ಮ ನೈಸರ್ಗಿಕ ಕೃಷಿಯಲ್ಲಿ ಈ ರೀತಿ ಯಾವುದೇ ರೀತಿ ಒಂದು ಕೀಟನಾಶಕಗಳಾಗಿರ್ಬೋದು, ಒಂದು ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಒಂದು ಸಿಂಪಡಣೆಗಳಾಗಿರ್ಬೋದು, ಯಾವುದೇ ರೀತಿ ಇರಲ್ಲ. ಬಟ್ ಯಾವ ರೀತಿ ಒಂದು ಕೀಟಗಳನ್ನು ಮತ್ತು ಈ ರೋಗವನ್ನು ನಿವಾರಣೆ ಮಾಡಬಹುದು ಅಂತ? ಸ್ನೇಹಿತರೆ, ಅತಿ ಮುಖ್ಯವಾಗಿ ನಾವು ವಿಶ್ವದಲ್ಲೇ ಗಮನಿಸ್ತೀವಿ, ಪ್ರಕೃತಿಲಿ ಏನಿದೆ ಅಂದರೆ ಬಲಿಷ್ಠವಾದ ತಾಯಿ, ಬಲಿಷ್ಠವಾದ ಶಿಶು, ಆರೋಗ್ಯವಂತ ತಾಯಿ, ಆರೋಗ್ಯವಂತ ಶಿಶು. ಸೊ ನಾವು ನೈಸರ್ಗಿಕ ಕೃಷಿಲಿ ಮೂಲವಾಗಿ ಮೊದಲನೇದು ಮಾಡಬೇಕಾಗಿರೋದು ಭೂಮಿಯನ್ನು ಫಲವತ್ತು ಮಾಡೋದು. ನೀವು ಭೂಮಿ ಫಲವತ್ತಾದಾಗ ಯಥೇಚ್ಛ ಪೋಷಕಾಂಶಗಳು, ಅದಕ್ಕೆ ಬೇಕಾದಂಥ ಬೆಳವಣಿಗೆಗೆ ಬೇಕಾದಂಥ ಮಿಕ್ಕಿದ ಅಂಶಗಳೆಲ್ಲ ದೊರೆತು ಸದೃಢವಾದ ಬಲಿಷ್ಠವಾದ ಸಸ್ಯಗಳು, ಗಿಡ ಮರಗಳು ಬೆಳೆಯುತ್ತವೆ. ಓಕೆ. ತನ್ನಿಂದ ತಾನೇ ಅದಕ್ಕೆ ರೋಗ ನಿರೋಧಕ ಶಕ್ತಿಗಳು ಮತ್ತೆ ಈ ಏನು ಕೀಟ ಬಾಧೆಗಳು ಬರ್ತವೋ ಅವನ್ನ ನಿಯಂತ್ರಣ ಮಾಡಿಸ್ಕೊಳ್ಳೋದಕ್ಕೆ ಸಾಕಷ್ಟು ತನ್ನಲ್ಲೇ ಶಕ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಮನುಷ್ಯರು ಕೂಡ ತನ್ನಲ್ಲೇ ಶಕ್ತಿ ಇರುತ್ತೆ, ರೋಗ ನಿರೋಧಕ ಶಕ್ತಿಗಳು ಕೂಡ ಅದೇ ರೀತಿ ಕೂಡ ಸಸ್ಯಗಳಲ್ಲಿ ಇರುತ್ತೆ. ನೋಡಿ, ಕೆಲವ್ರು ಏನಾಗ್ತದೆ ಅಂದ್ರೆ ಈ ನಾವು ಹೆಚ್ಚಾಗಿ ಏನ್ ನೋಡ್ತೀವಿ ಅಂದ್ರೆ ಈ ಮನೆ ಕೆಲಸ ಮಾಡೋವಂಥ, ಮನೆ ಕಟ್ಟಡ ಕೆಲಸಗಳು ಮಾಡೋವಂಥ ಈ ಉತ್ತರ ಕರ್ನಾಟಕದವರು, ಈ ಕಡೆಯಿಂದ ಬಂದಿರೋಂಥ ತಮಿಳ್ನಾಡಿಂದ ಬಂದಿರೋ, ಆಂಧ್ರದಿಂದ ಬಂದಿರೋಂಥ ಆ ಕೂಲಿ ಆಳುಗಳ ಮಕ್ಕಳು ಅವು ಮಣ್ಣಲ್ಲೇ ಬಿದ್ದು ಒದ್ದಾಡ್ತಿರ್ತವೆ, ಮಣ್ಣ ಮೇಲೆ ಇಟ್ಕೊಂಡು ತಿಂತಿರ್ತವೆ, ಮಾಡ್ತವೆ, ಮಳೆ ಬಂದ್ರು ಒಳಗಡೆ ಓಡೋಗಲ್ಲ, ಏನಿಲ್ಲ. ಅವು ಯಾವತ್ತೂ ಅವ್ರಿಗೆ ಒಂದು ರೋಗ ಬಂದ್ರೆ ನಾವು ಕಾಣಲ್ಲ. ಹೌದೌದು, ಏನೇ ಕೆಲಸ ಮಾಡ್ತಿರ್ತಾವ ಅವು. ಆದರೆ ನಮ್ಮ ಮಕ್ಳಿಗೆ ಏನು ಮಾಡಿದ್ದೀವಿ ಅಂದ್ರೆ ನಾವು ಆ ಗರ್ಭದಲ್ಲೇ ಇನ್ನು ಶಿಶು ಇದೆ ಅಂತ ಗೊತ್ತಾಗಿದ ತಕ್ಷಣ ಈ ವೈದ್ಯರ ಕಡೆಯಿಂದ ನೀವು ವಿಶ್ರಾಂತಿ ತೊಗೊಬೇಕು, ನೀವು ಅದು ಮುಟ್ಬಾರ್ದು ಇದು ಮುಟ್ಬಾರ್ದು ಅಂತ ಅವ್ರಿಗೆ ಒಂದು ದೊಡ್ಡದಾಗಿ ಒಂದು ಇದೇ ಕೊಟ್ಬಿಡ್ತಾರೆ. ಅವ್ರನ್ನೇನು ಮಾಡ್ತಾರೆ ಅಂದರೆ ದುರ್ಬಲ ಮಾಡ್ಕೊಂಡೇ ಹೋಗ್ತಾರೆ ಆ ಕಡೆ. ಓಕೆ, ಅದು ಬಿಡಿ, ಅದ್ರ ಬಗ್ಗೆ ಮಾತಾಡೋದು ಬೇಡ. ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಅದನ್ನೇ ಈ ಕಡೆಗೆ ಬಂದಾಗ ನಾವು ಈಗ ಏನು ಯಥೇಚ್ಛವಾಗಿ ರಾಸಾಯನಿಕಗಳು ಉಪಯೋಗಿಸ್ಕೊಂಡು, ರಾಸಾಯನಿಕ ಸಿಂಪಡಣೆಗಳು ಮಾಡಿಕೊಂಡು, ಮತ್ತು ಅತಿ ಹೆಚ್ಚು ಬೆಳಿಬೇಕು ಅಂತ ಸಂಕರಣ ತಳಿಗಳನ್ನ ಉಪಯೋಗಿಸ್ಕೊಂಡು ಈ ರೀತಿ ಏನು ಮಾಡಿದ್ದೀವಿ ಅಂದರೆ ಭೂಮಿನ ಫಲವತ್ತತೆಯನ್ನು ಕೆಡಿಸೋದಲ್ದೇ ಕೂಡ ಅದ್ರಿಗೆ ಏನೂ ಇಲ್ದಿರೋದ್ರಿಂದ ನೀವು ಬೀಜ ಮಾಡೋವಾಗ ಮತ್ತೆ ಅದೇ ಪದ್ಧತಿಗಳನ್ನ ಉಪಯೋಗಿಸ್ಕೊಂಡು ಬೀಜ ಮಾಡಿ ಇಲ್ಲಿ ಕೊಟ್ಟಿರೋದ್ರಿಂದ, ಮತ್ತು ಅತಿ ಮುಖ್ಯವಾಗಿ ಈ ಸ್ವಚ್ಛ ಕೃಷಿ ಅಂತ ಏನು ಮಾಡ್ತಾ ಇದ್ದಾರೆ, ಸ್ವಚ್ಛ ಭಾರತ್ ಸರಿ, ಮನೆ ಅಂಗಳ ಸ್ವಚ್ಛವಾಗಿರ್ಬೇಕು, ಇದು ಸ್ವಚ್ಛವಾಗಿರ್ಬೇಕು, ಅವು ಸರಿ. ಆದರೆ ತೋಟಗಳಲ್ಲಿ, ಹೊಲಗಳಲ್ಲಿ ಸ್ವಚ್ಛ ಅಂತ ಮಾಡಿ ಸಣ್ಣ ಕಳೆಗಳನ್ನ ಕೂಡ ಕಿತ್ತು ಅದು ಬದಿನ ಮೇಲೆ ಹಾಕಿ ಅದು ಒಣಗಿದ ನಂತರ ಅದಕ್ಕೆ ಬೆಂಕಿ ಇಡುವಂತ ಒಂದು ಇದು ಮಾಡಿ ಅಲ್ಲಿ ಏನು ಮುಖ್ಯವಾಗಿ ಆಗ್ತಿದೆ ಅಂದ್ರೆ ಈ ಯಾವುದೇ ಒಂದು ರೋಗ ಬಂತು ಅಂದ್ರೆ ಆ ಗಿಡನ್ನೇ ಕಿತ್ಕೊಂಡು ತೊಗೊಂಡೋಗಿ 2 ಕಿಲೋಮೀಟರ್ ಆಚೆ ಸುಡ್ರಿ, ಆ ಹಣ್ಣುಗಳನ್ನೆಲ್ಲ ಕಿತ್ತಾಕ್ರಿ, ಅವನ್ನ ಭೂಮಿಯಲ್ಲಿ ಊತ್ರಿ. ನೋಡ್ರಿ, ಹಣ್ಣುಗಳು ಇಲ್ಲಿಂದ ಕೀಳದಂತೆ, ಅವನ್ನ ಎತ್ಕೊಂಡು ಭೂಮಿಲಿ ಊತದಂತೆ. ಇನ್ನ ಒಳ್ಳೆ ಅದಕ್ಕೆ ವ್ಯವಸ್ಥೆ ಕೊಟ್ಬಿಡ್ತೀರಾ ನೀವು. ಯಾವಾಗ ಹಣ್ಣು ಮೇಲಿದ್ದಾಗ ಅದಕ್ಕೆ ಬೀಳುವಂಥ ಸೂರ್ಯ ಇರ್ಬೋದು, ಮಳೆ ನೀರು ಇರ್ಬೋದು, ಅದಕ್ಕೆ ಬೀಳಿಸುವಂಥ ಗಾಳಿಯಿಂದ ಸಾಕಷ್ಟು ಅದಕ್ಕೆ ತೊಂದರೆ ಆಗ್ಬಿಟ್ಟು ಒಂದು ಭಾಗ ಆಗ್ಬೋದು. ಅದನ್ನ ಬಿಟ್ಬಿಟ್ಟು ನೀವು ಮಣ್ಣೊಳಗೆ ಹಾಕೋದು ಮುಚ್ಚಿದ ತಕ್ಷಣ ಆಗುತ್ತೆ, ಒಳ್ಳೆ ಅದಕ್ಕೆ ವಾತಾವರಣ ಸೃಷ್ಟಿಯಾಗುತ್ತೆ, ಒಳ್ಳೆ ಗೋವು ಅನ್ನೋಂಥ ಒಂದು ಶಾಖ ಸೃಷ್ಟಿಯಾದಾಗ, ಶಾಖ ಹೆಚ್ಚಾಯಿತು ಅಂದಾಗ ಅದಕ್ಕೆ ಬೇಕಾದಂಥ ಒಂದು ಸ್ಥಿತಿ ಉತ್ಪಾದನೆಯಾಗಿ ಹೆಚ್ಚೆಚ್ಚು ರೋಗ ದಾಳಿಗಳಾಗ್ತದೆ. ಇಲ್ಲಿ ಏನಾಗ್ತಿದೆ ಅಂದರೆ ಮೊದಲನೇದಾಗಿ ಇವಾಗ ನೋಡಿ, ನಮ್ಮನೊಳಗೆ ಯಾರಿಗಾನ ಜ್ವರ ಬಂತು, ಪತ್ರಿಕೆಲೆಲ್ಲ ಹಾಕಿರ್ತಾರೆ ಇದು ಸಾಂಕ್ರಾಮಿಕ ಇದೆ, ಇಲ್ಲಿಂದ ಹಂಗೆ ಹೋಗುತ್ತೆ. ಇವಾಗ ಇದಕ್ಕಿಂತ ಇವಾಗ ಬಿಟ್ಬಿಡೋಣ, ಇನ್ನು ಮುಂಚೆ ನಾನು ಸಣ್ಣ ಮಗು ಇದ್ದಾಗ ಅಥವಾ ಸಣ್ಣ ಹುಡುಗರು ಇದ್ದಾಗ ನಾವು ನೋಡಿದೀವಿ ಅಮ್ಮ ಬರೋದು,
ಚಿಕನ್ ಪಾಕ್ಸು, ಅಮ್ಮ, ಇವೆಲ್ಲ ಬಂದಾಗ ಏನು ಮಾಡ್ತಿದ್ವಿ, ಅವ್ರನ್ನ ನಾವು ಮನೆಯೊಳಗೆ ಇಟ್ಕೊಂಡಿರ್ತಿದ್ವಿ. ಅವ್ರಿಗೆ ಬೇವಿನ ಸೊಪ್ಪನ್ನ ಲೇಪನ ಮಾಡೋದಾಗಲಿ ಇದು ಮಾಡೋದಾಗಲಿ, ಮನೆಯೊಳಗೆ ಎಣ್ಣೆನೇ ಪದಾರ್ಥನೇ ಮಾಡ್ತಿರಲಿಲ್ಲ, ಒಗೆಯಾಡೋಕ್ಕೆ ಇದು ಮಾಡ್ತಿರ್ಲಿಲ್ಲ. ಈ ರೀತಿ ಮಾಡ್ಕೊಂಡಿರ್ತೀವಿ. ಹಂಗಂತ ಅವ್ರನ್ನ ಎತ್ಕೊಂಡೋಗಿ ಊರಾಚೆ ಇಡ್ತಿದ್ವ ನಾವು. ಯಾಕೆ ಇನ್ನೊಬ್ರಿಗೆ ಬರಲಿಲ್ಲ ನೋಡ್ರಿ? ಯಾರು ಬೇಕಾದ್ರೂ ಸೇವೆ ಮಾಡದೇ ಇರ್ಬೋದು, ತಾಯಿ ಸೇವೆ ಮಾಡ್ದಾನೆ ಇರ್ತಾಳ. ತನ್ನ ಗಂಡನಿಗಿರ್ಬೋದು, ಮಕ್ಕಳಿಗಿರ್ಬೋದು, ಸೊಸೆದಿರಿಗಿರ್ಬೋದು, ಯಾರಿಗೆ ಬಂತು ಅಂದರೆ ಮೊದಲು ಓಡೋಗೋದು ಅಮ್ಮ. ಅವಳು ಅಷ್ಟೊಂದು ಸೇವೆ ಮಾಡ್ತಾಳೆ, ಅವಳಿಗೆ ಯಾಕೆ ಬರಲ್ಲ? ಯಾಕೆಂದರೆ ಅವಳಲ್ಲಿ ನೋಗ ನಿರೋಧಕ ಶಕ್ತಿ ಇದೆ. ಅವಳು ನಿರಂತರ ಇದನ್ನೇ ಸಣ್ಣ ಮಗುವಿಂದ ಮಾಡಿಕೊಂಡು ಆ ವಿಶೇಷವಾದ ಕಾಳಜಿ ತಂದು ಆ ಪ್ರೀತಿ ಅಕ್ಕರೆ ಏನು ಮಾಡಿದೆ ಅವಳಿಗೆ ಅಂದರೆ, ಯಾವುದೇ ಒಂದು ಕೆಲಸಗಳ್ನು ತನ್ನಿಂತಾನೇ ಇದು ಯಾವುದೋ ಒಂದು ಭಯ ಇಲ್ದಾನೆ, ಯೋಚನೆ ಮಾಡ್ದಾನೆ ಮಾಡ್ಕೊಂಡು ಹೋಗ್ತಿರ್ತಾನೆ ಅಂತ ಅಷ್ಟು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದೆ. ಅದೇನು ಮಾಡ್ತಾ ಇದೆ ಅಂದರೆ ಅವ್ರಿಗೆ ಯಾವುದೇ ಒಂದು ತಟ್ಟೋದಿಲ್ಲ. ಇದೇ ರೀತಿ ನಾವು ಸಸ್ಯಗಳನ್ನ ಏನು ಮಾಡಿದ್ದೀವಿ, ಇವನ್ನೆಲ್ಲ ಹಾಕಿ ಭೂಮಿನ ಇದು ಮಾಡಿಬಿಟ್ಟಿದ್ವಿ. ಅಲ್ಲಿ ಆರೈಕೆ ಮಾಡೋಂಥ ತಾಯಿಗೇನೆ ಹುಷಾರಿಲ್ಲ ಅಂದಾಗ, ಅವಳೇ ದುರ್ಬಲವಾಗಿದ್ದಾಗ ಅಂತ ಈ ಯಾವುದೋ ಸಸ್ಯಗಳನ್ನ ಗಿಡ ಮರಗಳನ್ನ ನಾವು ಆ ಮಣ್ಣಿನ ಸಂತಾನ ಅಂತೀವೋ, ಅವಳೇ ದುರ್ಬಲ ಆದಮೇಲೆ ನಿಮ್ಗೆಲ್ಲಿದೆ ಆ ಯಾವುದೇ ಒಂದು ಈ ಗಿಡ ಮರಗಳಿಗೆ ಎಲ್ಲಿಂದ ಇದೆ ಒಂದು ಆ ರೋಗ ನಿರೋಧಕ ಶಕ್ತಿಗಳು? ಮತ್ತೆ ಅತಿ ಹೆಚ್ಚಾಗಿ ನಾವು ಮಾಡ್ತಿರೋಂಥ ಸಮಸ್ಯೆಗಳೇನು ಅಂದರೆ, ಏನೇ ಒಂದು ರೋಗ ಬಂತು ಅಂದರೆ ಸಿಂಪಡಣೆ ಮಾಡ್ಬಿಡೋದು. ಈ ರಾಸಾಯನಿಕ ಸಿಂಪಡಣೆಯಲ್ಲಿ ವಿಜ್ಞಾನ ಏನು ಹೇಳುತ್ತೆ, ಅದು ನೈಸರ್ಗಿಕವಾಗಿರೋ ತಯಾರಿಸಿರೋದಿರ್ಬೋದು, ರಾಸಾಯನಿಕವಾಗಿ ತಯಾರಿಸಿರೋದಿರ್ಬೋದು, ಅವನ್ನ ಸಿಂಪಡಣೆ ಮಾಡಿದಾಗ ಕೇವಲ 1% ಮಾತ್ರ ಆ ಬೇಕಾದಂಥ ಗುರಿ ತಲುಪುತ್ತೆ. ಮಿಕ್ಕಿದ 99 ಗಾಳಿ ಸೇರುತ್ತೆ, ನೀರನ್ನು ಸೇರುತ್ತೆ, ಮಣ್ಣನ್ನು ಸೇರುತ್ತೆ ಅಂತ ವಿಜ್ಞಾನ ಸಂಶೋಧನೆ ಮಾಡಿ ಹೇಳಿದೆ. ಸೊ ನೀವು 1 ಲೀಟ್ರು ಅಂತ ನೀವು ಏನು ಹೊಡಿತಿದ್ದೀರೋ, ಕಾಯಿ ಕೊರ್ಕನ ಆಯಿತು ಅಥವಾ ಎಲೆಗೇನೋ ಸ್ವರ್ಗರೋಗ ಬಂತು ಇನ್ನೊಂದು ಬಂತು ಅಂತ ನೀವು ಹೊಡಿತೀರೋ ಅಷ್ಟು ರಾಸಾಯನಿಕ, 99 ಭಾಗ ಭೂಮಿಗೆ ಬಿದ್ದೋಗತ್ತು, ನೀರು ಸೇರುತ್ತೆ, ಮತ್ತೆ ಮಾಡುತ್ತೆ. ಏನು ಮಾಡ್ತಾ ಇದೀವಿ ಅಂದರೆ, ಒಂದು ಕಡೆ ಸಸ್ಯಗಳನ್ನ ನಾವು ಈ ಕಡೆ ದುರ್ಬಲ ಮಾಡ್ತಾ ಇದೀವಿ, ಇನ್ನೊಂದು ಭಾಗದಲ್ಲಿ ನಮ್ಮ ಆರೋಗ್ಯ ಕೂಡ ನಮ್ಮನ್ನು ದುರ್ಬಲ ಆಗ್ತಾ ಇದೀವಿ. ಸ್ಲೋ ಪಾಯ್ಸನ್. ಇಡೀ ಇವತ್ತು ಏನಾಗಿದೆ ಅಂದರೆ, ಎಲ್ಲೆಲ್ಲಿ ಹೋದ್ರೂ ಜಾಗತಿಕ ತಾಪಮಾನ ಇರ್ಬೋದು, ಆರೋಗ್ಯದ ಬಗ್ಗೆ ಇರ್ಬೋದು, ಬರೇ ಇದೇ ಮಾತಾಡ್ಬಿಟ್ಟಿದೆ ಹೊರತು ಹೇಗೆ ಅದನ್ನು ನಾವು ಸಂಪೂರ್ಣವಾಗಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅದನ್ನು ತಡೆಗಟ್ತಿಲ್ಲ ಅಂತ. ಇವತ್ತೇನಾಗಿದೆ ಅಂದರೆ ನೋಡಿ, ಜ್ವರ ಬಂದಿದ ತಕ್ಷಣ ಏನು ಮಾಡ್ತಾರೆ ಅಂದರೆ, ಡಾಕ್ಟ್ರಿಗೆ ಓಡೋಗ್ತೀವಿ, ಅವ್ರು ಆ್ಯಂಟಿಬಯೋಟಿಕ್ಕು, ಪ್ಯಾರಾಸಿಟಮಾಲು ಇನ್ನೊಂದು ಕೊಡ್ತಾರೆ, ಮಾತ್ರೆಗಳು ಕೊಡ್ತಾರೆ, ಗಂಜಿ ಕುಡೀರಿ, ರವೆ ಕುಡೀರಿ, ಮಕ್ಕಳ್ರಿ ಅಂತಾರೆ. ನೀವು ವೈದ್ಯರ ಹತ್ರ ಹೋಗ್ಲೇಬೇಡ್ರಿ. ಜ್ವರ ಬಂದಾಗ 2 ದಿವಸ ವಿಶ್ರಾಂತಿ ತೊಗೊಂಬಿಡಿ. ಅಲ್ಲಿ 500 ರೂಪಾಯಿ ಕೊಟ್ಟು 500 ರೂಪಾಯಿ ಔಷಧಿ ತೊಗೊಂಡು ಅವ್ರು ಹೇಳಿದ್ರೆ ಮಾತ್ರ ನಾವು ವಿಶ್ರಾಂತಿ ತೊಗೊತಾ ಇದೀವಿ. ಅಲ್ಲಿಂದ ಏನಾಗ್ತಿದೆ, ಆ ಶರೀರಕ್ಕೆ ಬೇಕಾಗಿದ್ದು ವಿಶ್ರಾಂತಿ, ಇಂಜಿನ್ ಹೆಚ್ಚು ಆಗಿ ಶಾಖ ಆಗಿಬಿಟ್ಟಿದೆ. ಆದಾಗ ಏನು ಮಾಡ್ತೀವಿ, ವಿಶ್ರಾಂತಿ. ಸೊ ಈ ವಿಶ್ರಾಂತಿ ಮಾಡ್ದಾನೆ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಹೆಚ್ಚು ದುರ್ಬಲ ಮಾಡ್ಕೊಂಡೆ. ಅದೇ ರೀತಿ ಸಸ್ಯ ಗಿಡಗಳಿಗೂ ಕೂಡ ಯಾವ ರೀತಿ ನಾವು ಮಾಡಬೇಕು, ನಾನು ಮೊದಲಿಂದನೇ ಹೇಳ್ಕೊಂಡ್ಬರ್ತೀನಿ, ಸಸ್ಯಗಳು ಕೂಡ ಜೀವಿಗಳು, ಅವಕ್ಕೂ ಜೀವ ಇದ್ದಾವೆ. ಹಾಗಾಗಿ ನಾವು ಅದೇ ನಿಟ್ಟಿನಲ್ಲಿ ಗಮನಿಸ್ಕೊಂಡು ಹೋದಾಗ ನಾವು ಇವನ್ನ ತಡೆಗಟ್ಟೋದು ತುಂಬ ಸುಲಭ. ನಾವು ಮೊದಲು ಮಾಡ್ಬೇಕಾಗಿರೋ ಕೆಲಸ ಅಂದರೆ ನೈಸರ್ಗಿಕ ಕೃಷಿಲಿ ಭೂಮಿನ ಬಲವಾನ್ ಮಾಡೋದು, ಅಂದರೆ ಬಲಿಷ್ಠ ಮಾಡೋದು. ಅದಕ್ಕೆ ಬಲಿಷ್ಠ ಮಾಡೋಕ್ಕೇನು ಯಾವ್ಯಾವ ರೀತಿ ಇದ್ದಾವೆ, ಪ್ರತಿ 15 ದಿವಸ ತಿಂಗಳಿಗೆ ಒಂದು ಜೀವಾಮೃತ ಕೊಡೋದು, ಮಳೆ ಆಶ್ರಿತ ಬೆಳೆಯವರು ಘನ ಜೀವಾಮೃತ ಕೊಡೋದು. ಈ 15 ದಿವಸದಿಂದ ತಿಂಗಳು ಅಂತ ಅಂದಾಗ ಇಲ್ಲಿ ಏನಾಗುತ್ತೆ ಅಂದರೆ, ಇದು ನಾವು ಮೊದಲಿಂದ ಮಾತಾಡಿರೋ ಥರ ಜೀವಾಮೃತ ಅಂತಂದರೆ ಅದು ಒಂದು ಜೀವಾಣುಗಳನ್ನ ಹೆಚ್ಚು ಮಾಡಿ ಭೂಮಿಗೆ ಜೀವಾಣುನ ಕೊಡೋದು ಅಂತ. ಯಾವ ಮಾರ್ಪಾಡು ಮಾಡೋವಿದ್ದಾವೆ, ಯಾವ ಆಹಾರ ಉತ್ಪಾದನೆ ಮಾಡ್ಕೊಡೋವಿದ್ದಾವೆ, ಪೋಷಕಾಂಶಗಳನ್ನ ಒದಗಿಸೋಂಥ ಇದ್ದಾವೆ, ಅವನ್ನ ಹೆಚ್ಚು ಮಾಡಿಬಿಟ್ಟು ನಾವು ಭೂಮಿಗೆ ಕೊಡೋದು ಅಂತ ನಾವು ನೋಡಿದ್ದೀವಿ. ಆದರೆ ಇಲ್ಲಿ ಏನಾಗ್ತಿದೆ ಅಂದರೆ, ತುಂಬ ಜನ ರೈತರು ಏನು ಮಾಡ್ತಿದ್ದಾರೆ, ಒಂದು 2-3 ವರ್ಷ ಆದ ನಂತರ ಈ ನೈಸರ್ಗಿಕ ಕೃಷಿ ಮಾಡ್ಕೊಂಡು ಹೋಗ್ತಾ ನಂದು ಭೂಮಿಗೆ ಸಾಕು, ನಂದು ಬೆಳೆ ಬರ್ತಾ ಇದೆ, ಫಸಲು ಬರ್ತಾ ಇದೆ ಅಂತ ಏನು ಮಾಡ್ತಾ ಇದ್ದಾರೆ, 3 ತಿಂಗಳಿಗೆ ಒಂದ್ಸಲಿ, ವರ್ಷಕ್ಕೆ 2 ಸಲ ಈ ರೀತಿ ಕೊಡುವಂಥ ಒಂದು ಅವ್ರಿಗೆ ವಿಶೇಷ ತಜ್ಞರುಗಳಾಗ್ಬಿಟ್ಟು ಏನು ಮಾಡ್ತಾ ಇದ್ದಾರೆ. ಇದನ್ನ ಮಾಡದೇ ಇರೋದನ್ನ ಏನಾಗುತ್ತೆ, ಅಲ್ಲಿ ಸಮಸ್ಯೆ ಆಗುತ್ತೆ. ನೀವು ಬಂದು ಅಲ್ಲಿ ನೋಡಿದಾಗ ಏನಾಗುತ್ತೆ, 3 ವರ್ಷ ಚೆನ್ನಾಗಿ ಬಂತು, ಅದಾದ್ಮೇಲೆ ಬರಲ್ಲ. ಬಟ್ ಅವ್ರಿಗೆ ಮಾರ್ಗದರ್ಶನ ನೀಡೋರು ಯಾರಿರ್ತಾರೆ ಅಂತ, ಇದು ನಿರಂತರ ಕೊಡಬೇಕು ಅಂತ ಹೇಳಿರ್ತೀವಲ್ಲ, ನಿರಂತರ ನೀವು ಕೊಟ್ಟಾಗ. ಯಾಕೆಂದ್ರೆ ಅಲ್ಲಿ ಮುಖ್ಯವಾಗಿ ನಾವು ನೋಡೋದೇನು, ಒಂದು ಭೂಮಿ ಬಲಿಷ್ಠ ಮಾಡ್ತಾ ಇದೀವಿ ಸರಿ, ನಾನಾ ಕಾರಣಗಳು ಇರ್ತಾವೆ ಅದಕ್ಕೆ. ಯಾಕೆಂದ್ರೆ ನಮ್ಮ ಜಮೀನು ಒಂದೇ ಅಲ್ವಲ್ಲ ನೈಸರ್ಗಿಕ, ನಮ್ಮ ಜಮೀನು ಮಾತ್ರ ನೈಸರ್ಗಿಕ, ಸುತ್ತಲಿರೋರೆಲ್ಲ ಇದೆ, ಅಲ್ಲಿ ಅವನ ಔಷಧಿ ಹೊಡೆದಿಟ್ಟಿಗೆ ಅವು ಇಲ್ಲಿ ಓಡ್ ಬರ್ತವೆ. ಅಲ್ಲಿ ಹಾಕಿರೋಂಥ ಕಳೆ ಬೀಜಗಳು ಅವೆಲ್ಲ ಗಾಳಿಗೆ ಮತ್ತೆ ಪ್ರಾಣಿ ಮೂಲವಾಗೆಲ್ಲ ಬಂದು ಇಲ್ಲಿ ಬೀಳ್ತವೆ. ಸೊ ಈ ರೀತಿ ಏನಾಗುತ್ತೆ, ಅಲ್ಲಿರೋ ರೋಗಾಣುಗಳೆಲ್ಲ ಈ ಕಡೆಗೆ ಬರ್ತಾ ಇರ್ತವೆ. ಇದರಿಂದ ಏನಾಗುತ್ತೆ, ನಾವು ಮೂಲವಾಗಿ ಗಮನಿಸ್ಕೊಬೇಕಾಗ್ತಾ ಇರೋದು, ಜೀವಾಮೃತದಲ್ಲಿರೋದು ನಾಟಿ ಹಸುವಿನ ಸಗಣಿ ಮತ್ತು ಗಂಜಲ. ಅದಕ್ಕೆ ಅದ್ಭುತವಾದ ಗುಣಗಳಿದ್ದಾವೆ.
ಇವಾಗ ಸಗಣಿನ ನಾವು ತೊಗೊಂಡ್ರೆ ಶಿಲೀಂಧ್ರನಾಶಕ ನಂಬರ್ 1 ಅಂದರೆ ಯಾವುದು? ಸಗಣಿ. ನೀವು ಸಗಣಿನ ಹಸಿ ಸಗಣಿನ ತುಂಬಿಟ್ಟು ವರ್ಷಗಟ್ಟಲೆ ಇಡಿ, ತೇವಾಂಶ ಇಲ್ಲ ಆರ್ದಿರಂಗೆ ಇಡಿ, ಅದ್ರ ಮೇಲೆ ಒಂದು ಸ್ವಲ್ಪ ಬೂಶ್ ಕಟ್ಟೋದು ನೋಡ್ತೀರಾ ನೀವು? ಇಲ್ಲ. ಅತ್ಯಂತ ಉತ್ಕೃಷ್ಟವಾದ ಶಿಲೀಂಧ್ರನಾಶಕ ಅದು. ಓಕೆ ಸರ್, ಓಕೆ. ಇದ್ರ ಬಗ್ಗೆ ಮತ್ತಷ್ಟು ಚರ್ಚೆ ಮುಂದುವರ್ಸೋಣ ವಿರಾಮದ. ಈಗ ಒಂದು ಕೀಟನಾಶಕಗಳು ಅಥವಾ ಏನೋ ಕೀಟಗಳು ಅಥವಾ ರೋಗಗಳಿಂದ ಯಾವ ರೀತಿ ಹರಡುತ್ತವೆ, ಅದರಿಂದ ಯಾವ ರೀತಿ ನಷ್ಟ ಆಗುತ್ತೆ ಅಂತ ಹೇಳಿದ್ರಿ. ಹಾಗಾದ್ರೆ ಅದನ್ನ ನಿವಾರಣೆ ಮಾಡೋ ಒಂದು ದಾರಿಗಳು ಯಾವ ಈ ಒಂದು ನೈಸರ್ಗಿಕ ಕೃಷಿಯಲ್ಲಿ? ಅದೇ ಹೇಳಿದಾಗೆ ಜೀವಾಮೃತನ ನಾವು ಸಗಣಿ ಮತ್ತು ಗಂಜಲ ಉಪಯೋಗಿಸ್ಕೊಂತೀವಿ. ನಾಟಿ ಹಸುವಿನ ಕರುಳಲ್ಲಿ ಉತ್ಪಾದಕರಿದ್ದಾರೆ, ನಿಯಂತ್ರಕರಿದ್ದಾರೆ, ನಾಶಕರಿದ್ದಾರೆ ಅಂತ ನಾವು ನೋಡಿದ್ದೀವಿ. ಗಾಡ್. ಸೊ ಇದನ್ನು ನಾವು ಯಾವಾಗ ಸಗಣಿ ಗಂಜಲನ ಉಪಯೋಗಿಸ್ಕೊತಾ ಇದ್ದೀವೋ, ಗಂಜಲ ಅಂತೂ ಎಲ್ಲರಿಗೂ ಗೊತ್ತಿದೆ, ರೋಗಾಣುಗಳ ನಾಶಕ ಅದು, ವೈರಾಣುಗಳ ನಾಶಕ ಅದು, ಶಿಲೀಂಧ್ರ ನಾಶಕಗಳದು. ಪ್ರತಿ ಒಂದು ಸಮಸ್ಯೆಗೂ ಯಾವುದು ಅಂದರೆ ನಾಟಿ ಹಸುವಿನ ಗಂಜಲ. ಅದು ಅಮೃತ ಸಮಾನ, ಅಮೃತಕ್ಕಿಂತ ಮೇಲದು ನಾಟಿ ಹಸುವಿನ ಗಂಜಲ. ಸೊ ಇವನು ಉಪಯೋಗಿಸಿರ್ತೀವಿ ನಾವು. ಇದನ್ನು ಯಾವಾಗ ನಿತ್ಯ ನಿರಂತರ ನೀವು ಜೀವಾಮೃತ ಕೊಡ್ತಾ ಇದ್ದೀರಾ, ಅವಾಗ ಏನಾಗ್ತವೆ ಈ ಎಲ್ಲ ಗುಣಗಳು ಅದರೊಳಗೆ ನಿರಂತರವಾಗಿ ನಮ್ಮ ಜಮೀನೊಳಗೆ ನೀರು ಹಾಯಿಸುವಂಥ ಸಮಯದಲ್ಲಿ ಅಥವಾ ಮಳೆ ಬಂದಾಗ ಎರ್ಚೋದನ್ನ ಏನು ಹೇಳಿದೀವಿ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಿತ್ಯ ನಿರಂತರವಾಗಿ ಇವನ್ನ ನಾವು ಭೂಮಿಗೆ ಒಂದು ಭಾಗದಲ್ಲಿ ಜೀವಾಣುಗಳನ್ನ ಒದಗಿಸ್ತಾ ಇದೀವಿ, ಇನ್ನೊಂದು ಭಾಗಗಳಲ್ಲಿ ಗಿಡಗಳಿಗೆ ಅಥವಾ ಬೇರೆ ಏನೇ ಒಂದು ಸಮಸ್ಯೆ ಬರುವಂಥವಕ್ಕೆ ಯಥೇಚ್ಛವಾಗಿ ಕಾಪಾಡುವಂಥ ಒಂದು ಕ್ರಿಯೆ ನಡೀತಾನೆ ಇರುತ್ತೆ. ಅದಾದ್ಮೇಲೆ ಏನು ಅಂದರೆ, ನಾವು ಭೂಮಿನ ಬಲವಾನ್ ಮಾಡಬೇಕು ಅಂದರೆ ಇನ್ನೊಂದು ನಾವೇನು ನೋಡಿದ್ವಿ ಅಂದರೆ, ಬರೀ ನೀವು ಈ ಜೀವಾಣುಗಳು ಕೊಟ್ಟರೆ ಮಾತ್ರ ಸಾಧ್ಯ ಇಲ್ಲ. ನಾವು ಹೊದಿಕೆ ಬಗ್ಗೆ ನೋಡಿದ್ವಿ. ಹೊದಿಕೆಯಲ್ಲಿ ಏನು ನೋಡಿದ್ವಿ ಅಂದರೆ, ಅಂತರ ಬೆಳೆಗಳು ಬೆಳೆಯೋ ಸಜೀವ ಹೊದಿಕೆಗಳು ಮತ್ತು ಪಂಚತರಂಗಿ ಯೋಜನೆಗಳಲ್ಲಿ ಬೇರೆ ಬೇರೆ ಥರ ಸಸ್ಯಗಳನ್ನ ಬೆಳೆಯೋದನ್ನು ನಾವು ನೋಡಿದ್ವಿ. ಮರಾವಳಿಗಳನ್ನ ಬೇರೆ ಬೇರೆ ಇದನ್ನು ಮಾಡಿ ಬೆಳೆಯುವಂಥದ್ದನ್ನು ನಾವು ನೋಡಿದ್ವಿ. ಸೊ ಇಲ್ಲಿ ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ಮತ್ತೆ ಭೂಮಿ ಮೇಲೆ ಕಸ ಎಲ್ಲ ಮುಚ್ಚೋದು ಅಂತ ನಾವು ಮಾತಾಡಿದ್ವಿ. ಯಾವ್ಯಾವ ತ್ಯಾಜ್ಯ ಇರ್ತದೆ, ತರ್ಗಿರ್ಬೋದು, ಇದಿರ್ಬೋದು, ರೊಂಬೆಗಳಿರ್ಬೋದು, ಏನು ಸಿಗುತ್ತೆ, ಗರಿ ತೊಗಟೆಗಳು ಏನು ಸಿಗುತ್ತೋ ಅವನ್ನೆಲ್ಲ ಹಾಕಿ ಭೂಮಿ ಮುಚ್ಚಿಬಿಟ್ಟು ಭೂಮಿನ ನಾವು ನಿರಂತರವಾಗಿ ಅಲ್ಲಿರುವಂಥ ಪೋಷಕಾಂಶಗಳನ್ನ ಕೊಡೋದು ಮತ್ತೆ ಇವನ್ ಮಾಡೋದು ಅಂತ ನೋಡಿದ್ವಿ. ಅಲ್ಲಿ ಮುಖ್ಯವಾಗಿ ನಡೆಯುವಂಥ ಕ್ರಿಯೆ ಈ ಸಜೀವ ಹೊದಿಕೆ ಅಥವಾ ಈ ಒಣ ಹೊದಿಕೆ ಅಂತಂತೀವೋ, ಅಲ್ಲಿ ಸಾಕಷ್ಟು ಪ್ರಭೇದಗಳ ಸಸ್ಯಗಳು ಇದನ್ನ ಹಾಕಿರ್ತೀವಿ, ಕಳೆಗಳು ಇರ್ತಾವಲ್ಲಿ, ಸಾಕಷ್ಟು ಪ್ರಭೇದಗಳು ಇರ್ತವೆ. ಪ್ರತಿಯೊಂದಕ್ಕೂ ತಂದೆ ಆದ ಗುಣಗಳಿದಾವೆ, ಆಕರ್ಷಣೆ ಮಾಡುವಂಥ ಗುಣಗಳಿದೆ. ನಾವು ಇದಕ್ಕೆ ಮುಂಚೆ ಮಾತಾಡೋ ನಾನು ನಿಮ್ಗೆ ಹೇಳಿದೆ, ನಾವು ಮುಖ್ಯ ಬೆಳೆ ಮಾಡಿದಾಗ ನಾವು ತೊಗರಿ ಬೆಳೆದಿರ್ತೀವಿ, ರಾಗಿ ಬೆಳಿತೀವಿ, ಎಲ್ಲ ಅಕ್ಕಡಿ ಸಾಲ ಹಾಕಿರೋಂಥ ಸಮಯದಲ್ಲಿ ಈ ತಿಗಣೆ, ಈ ಸಣ್ಣ ರಸ ಇರುವಂಥ ಈ ಹೇನ್ಗಳು ಬಂದು ಎಲ್ಲ ಎಲೆಗೆ ಸೇರ್ಕೊಂತವೆ, ಅಲಸಂಡೆ ಗಿಡಕ್ಕೆ ಸೇರ್ಕೊಂತವೆ, ಉದ್ದು ಹೆಸರಿಗೆ ಸೇರ್ತವೆ ಅಂತ ನೋಡಿದ್ವಿ. ಕಾರಣ ಯಾಕೆಂದ್ರೆ ಅವಕ್ಕೆ ಆಕರ್ಷಣೆ ಮಾಡುವಂಥ ಒಂದು ಗುಣಗಳಿದಾವೆ ಅವಕ್ಕೆ. ಪ್ರತಿಯೊಂದು ಸಸ್ಯಕ್ಕೆ, ಪ್ರತಿಯೊಂದು ತರ ಈ ಕೀಟಗಳಿಗೆ ಇವಕ್ಕೆ ತಂದೆ ಬೇಕಾದಂತ ಒಂದು ಮಡಿಲು ಅನ್ನೋದಿರುತ್ತೆ. ಆ ಮಡಿಲಿಗೆ ಹೋಗಿ ಸೇರ್ಕೊಂತವೆ. ಕೊಂಡ್ಲಿ ಹುಳಕ್ಕೆ ಹೋಗ್ಬಿಟ್ಟು ನಮ್ಗೆ ಇದಕ್ಕೆ ಸೇರ್ಕೊಂತವೆ ಅಂತ ನಾವು ನೋಡಿದ್ವಿ. ಯಾವುದು ಅರಳು ಗಿಡಕ್ಕೆ. ಸೊ ಅರಳು ಔಡ್ಲ ಅಂತ ಅಂತಾರೆ. ಸೊ ಇದನ್ನ ಹೋಗಿ ಸೇರ್ಕೊಂತವೆ ಅಲ್ಲಿ. ಯಾಕೆಂದ್ರೆ ಎಲೆ ತುಂಬಾ ತೆಳುಗಿರುತ್ತೆ, ತುಂಬಾ ಇಷ್ಟ ಅವಕ್ಕೆ. ಎಲ್ಲ ಅಲ್ಲಿ ಹೋಗ್ತಾವೆ. ನಿಮ್ ತೊಗರಿ ಯಾಕೆ ಸಮಸ್ಯೆ ಬರುತ್ತೆ, ಇನ್ನೊಂದು ಯಾಕೆ ಸಮಸ್ಯೆ ಬರುತ್ತೆ, ಯಾವ ನೀವು ಅಂತರ ಬೆಳೆಲ್ಲ ಆ ರೀತಿ ಹಾಕ್ತೀರಾ. ಸೊ ಅಂತರ ಬೆಳೆಗಳನ್ನ ನಾವು ಹೆಚ್ಚು ಹಾಕೋದ್ರಿಂದ ಹೆಚ್ಚು ಪ್ರಭೇದಗಳು ಇರಬೇಕು. ನಾವು ಇವಾಗ ಮುಂದಕ್ಕೆ ನಾವು ಕಾರಣಾಂತರದಿಂದ ನಾವು ಅದನ್ನ ಏನು ನಾವು ತೋಟಗಾರಿಕೆದೆಲ್ಲ ಮಾಡಲ್ಗಳು ಕೊಡಬೇಕು ಅಂತ ಇದೀವೋ, ಅದು ಸದ್ಯಕ್ಕೆ ಇದಾಗದ್ರಿಂದ ಮುಂದಿನ ವಾರಕ್ಕೆ ಅದು ನೋಡ್ಕೊಳ್ಳೋಣ. ಅದು ಅದನ್ನ ತಯಾರಿ ಆಗ್ತದೆ. ಆ ರೀತಿ ಮಾಡುವಾಗ ಅದರೊಳಗೂ ಅಷ್ಟೇ ಪ್ರಭೇದಗಳು, ನಾನಾ ಪ್ರಭೇದಗಳು ಹಾಕ್ಬೇಕು. ಮತ್ತೆ ಅತಿ ಮುಖ್ಯ ನಾವು ಮಾಡಬೇಕಾಗಿರೋದು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ತಡೆಗೋಡೆ ನಿರ್ಮಿಸೋದು. ಸೊ ನಮ್ಮ ಬದುವಿನ ಏಣುಗಳಿಗೆ, ನಮ್ಮ ಭೂಮಿಯ ಏಣುಗಳಿಗೆ ನಾವು ತರಾವರಿ ಮರ ಗಿಡಗಳನ್ನ ಹಾಕೋದು. ನಿಮ್ಮ ತೇಗ ಇರ್ಬೋದು, ನಿಮ್ಮ ಸಿಲ್ವರ್ ಇರ್ಬೋದು, ಬೇವು, ವಂಗೆ, ಬಿಲ್ಪತ್ರೆ, ನುಗ್ಗೆ, ಗ್ಲಿರ್ಸೀಡಿಯಾ, ಈ ತರ ಸುಬಾಬುಲ್ ಒಂದು ದಯವಿಟ್ಟು ಹಾಕಕ್ ಹೋಗ್ಬೇಡಿ. ಸಿಡಿದ್ಬಿಡ್ತು ಅಂದ್ರೆ ಬಲ್ ಕಷ್ಟ. ನಾನು ಸುಬಾಬುಲನು ಅದನ್ನ ಬದುಗಳಿಗೆ ಹಾಕೋದು. ಆದ್ರೆ ಅದೇನಾಗುತ್ತೆ ಅಂದ್ರೆ ಸಿಡಿತು ಅಂದ್ರೆ ತುಂಬಾ ಸಸ್ಯಗಳು ಬರ್ತವೆ, ತುಂಬಾ ಆಳವಾದ ಬೇರೆ, ಅದನ್ನ ಕಳಿಯೋದು ತುಂಬಾ ಕಷ್ಟ ಆಗುತ್ತೆ. ಸೊ ನಿಮ್ಗೆ ಏನಾದ್ರು ಆಡುಗಳಿದಾವೆ, ಮೇಕೆಗಳಿದಾವೆ, ನಿರಂತರವಾಗಿ ಅದು ಕಾಯಾಗ ಬಿಡ್ದೇನೆ ನೀವು ಕುಯ್ಕೊಂಡು ಎಲೆಗಳನ್ನ ಹಾಕಂತೀರಾ ಅಂದ್ರೆ ಅದನ್ನ ಬೆಳೆಸ್ಕೊಬಹುದು. ಸೊ ಈ ರೀತಿ ನೀವು ಮಾಡೋದ್ರಿಂದ, ತಡೆಗೋಡೆ ನಿರ್ಮಾಣದಿಂದ ನಾವು ಮೊದಲೇನೆ ನೋಡ್ತೀವಿ, ಒಂದು ಅಲ್ಲಿಂದ ಬರುವಂತ ರೋಗಾಣುಗಳನ್ನಿರ್ಬೋದು, ಯಥೇಚ್ಛವಾಗಿ ಎಲ್ಲಿಂದ ಗಾಳಿ ತರೋದನ್ನ ಅಲ್ಲೇ ತಡೆಯಾಗಿ ಅವನ್ನ ಒಳಗಡೆ ಬರೋದು ನಿಲ್ತವೆ. ಮತ್ತೆ ಇದರೊಳಗೆ ಸಾಕಷ್ಟು ಅಲ್ಲಿ ಮಿತ್ರ ಕೀಟಗಳು, ಮಿತ್ರ ಜೀವಾಣುಗಳು ಅಲ್ಲಿ ಉತ್ಪಾದನೆ ಆಗೋದ್ರಿಂದ ಅವೆಲ್ಲ ಕೆಲವಲ್ಲಿ ಏನು ಪರಾವಲಂಬಿ ಕೀಟಗಳು ಇರ್ತವೆ, ಮತ್ತೆ ಜೀವಾಣುಗಳು ಇರ್ತವೆ. ಸೊ ಈ ರೀತಿ ಪ್ರತಿಯೊಂದು ಕೀಟಗಳು ಇರ್ತವೆ. ಸೊ ಒಂದು ಬಂತು ಅಂದ್ರೆ ಇನ್ನೊಂದೊಂದು ತಿನ್ನಕ್ ತಯಾರಿರುವಂಥವು. ಇದನ್ನ ನಾವು ಬಯೋ ಕ್ಯಾಚ್ ಅಥವಾ ಜೈವಿಕ ಬಲೆ ಅಂತ ಇದು ಮಾಡೋದು. ಸೊ ಈ ರೀತಿ ಮಾಡೋದ್ರಿಂದ
ನಾವು ಮೊನ್ನೆ ಮಾತಾಡ್ತಾನೊಂದ್ವಿ, ಸಜ್ಜನ ಬದುಗಳಿಗೆ ಹಾಕ್ತೀವಿ, ಸಾಸಿವೆನ ಮಧ್ಯಕ್ಕೆ ಹಾಕ್ತೀವಿ, ಓಕೆ ನಾನಾ ಕಾರಣಗಳು. ಈ ರೀತಿ ನಾವು ಸಸ್ಯ ಸಂಕುಲನ ಹೆಚ್ಚು ಮಾಡಿಕೊಂಡು ಹೆಚ್ಚು ಪ್ರಭೇದಗಳನ್ನ ನಾವು ಅಲ್ಲಿ ಅಳವಡಿಸೋದ್ರಿಂದ ಏನಾಗುತ್ತೆ, ನಮಗೆ ತುಂಬ ಉತ್ಕೃಷ್ಟವಾಗಿ ಈ ಎಲ್ಲ ಸಾಧಾರಣ ನಿಯಂತ್ರಣ ಹೋಗ್ತವೆ. ಆದರೆ ಸಮಸ್ಯೆಯಲ್ಲಿ ಬರುತ್ತೆ ಅಂದರೆ, ನಾವು ಯಾವಾಗ ರಾಸಾಯನಿಕ ಕೃಷಿ ಅಥವಾ ಬೇರೆ ಬೇರೆ ಕೃಷಿ ಪದ್ಧತಿಗಳು ಉಪಯೋಗಿಸ್ಕೊಂಡು ನಮ್ಮ ಭೂಮಿನ ಸಾಕಷ್ಟು ಸಮಸ್ಯೆ ಮಾಡಿಬಿಟ್ಟಿರ್ತೀವಿ. ಅಂಥ ಸಮಯದಲ್ಲಿ ಈ 1 ವರ್ಷ 2 ವರ್ಷ ನಮಗೆ ಈ ಕೀಟ ಬಾಧೆ ಬರ್ಬೋದು. ಯಾಕಂದರೆ ಭೂಮಿ ಬಲವಾನ ಆಗಬೇಕು. ಮೊದಲು ಬಲವಾನ ಆಗೋಕ್ಕೆ ಅಲ್ಲಿ ಏನೂ ಇಲ್ವೇ ಇಲ್ಲ. ನೀವು ಜೈವಿಕ ಇಂಗಾಲನ ಏನಾದ್ರೂ ಇವತ್ತು ಮಾಡ್ತಿರೋಂಥ ಆಧುನಿಕ ಕೃಷಿ ಪದ್ಧತಿಗಳಲ್ಲಿ ನೋಡಿದ್ರೆ ಭೂಮಿಲಿ ಕೇವಲ 0.2 ಇಷ್ಟೇ ಕಮ್ಮಿ ಪ್ರಮಾಣದಲ್ಲಿ ಅಥವಾ ಅದಕ್ಕಿಂತ ಕಮ್ಮಿ ಪ್ರಮಾಣದಲ್ಲಿ ಅಥವಾ ಒಂದು ಸ್ವಲ್ಪ ಹೆಚ್ಚಿರ್ಬೋದು ಅಷ್ಟೇ ಹೊರತು. ಹಾಗಾಗಿ ಯಾವಾಗ ಜೈವಿಕ ಇಂಗಾಲ ಇರಲ್ಲೋ ಅದು ತೋರಿಸುತ್ತೆ ನಿಮ್ಮ ಭೂಮಿ ಎಷ್ಟು ಫಲವತ್ತಾಗಿದೆ ಅಂತ. ಸೊ ಅದೇ ರೀತಿ ನಾವು ಈ ರೀತಿ ಇದನ್ನು ನಾವು ಮಾಡೋದ್ರಿಂದ ಭೂಮಿನ ಬಲವಾನ್ ಮಾಡಬೇಕು. ಆದರೆ ಅದಕ್ಕೊಂದಷ್ಟು ಸಮಯ ಬೇಕಾಗುತ್ತೆ. ನಮಗೆ ಬೆಳೆ ಫಸಲಿಗೆ ತೊಂದರೆ ಆಗದಿರ್ಬೋದು, ಆದರೆ ಪೂರ್ಣ ಬಲವಾನ್ ಮಾಡೋದಕ್ಕೆ ಸಾಕಷ್ಟು ಒಂದು ಸ್ವಲ್ಪ ಸಮಯ ಬೇಕಾಗುತ್ತೆ. ಹಾಗಾಗಿ ಅಂಥ ಸಮಯದಲ್ಲಿ ನಾವು ಅಲ್ಲಿಯ ತನಕ ಕೆಲವು ದಾಳಿಗಳು ಆಗ್ಬೋದು. ಅಂತರ ಬೆಳೆಗಳನ್ನು ಹಾಕಿರ್ತೀವಿ, ಅದಾದ್ರೂ ಕೂಡ ಕೆಲವು ದಾಳಿಗಳು ಆಗ್ಬೋದು. ಮೊದಲನೇದಾಗಿ ನಮಗೆ ಈ ದಾಳಿಗಳು ಅಂದಾಗ ಈ ಸಣ್ಣ ಸಸ್ಯಗಳು ಗಿಡಗಳು ಇದ್ದಾಗ ನಮಗೆ ಮೊದಲನೇದು ಏನು ಬರುತ್ತೆ ಅಂದರೆ ಈ ಏನುಗಳು ಬರೋದು, ಕಪ್ಪದು ಹಸಿರುದು ಏನುಗಳು, ಆಮೇಲೆ ತಿಗಣೆಗಳು ಅಂತ ಸಣ್ಣದಾಗೆ ಅವು ತುಂಬ ಸಣ್ಣಗಿರುವಂಥ ಈ ಕೀಟಗಳು ಏನಾಗ್ತವೆ, ಅವು ಮೊದಲನೇ ದಾಳಿ ಮಾಡ್ತವೆ. ಆಮೇಲೆ ಇದು ಬೆಂಕಿ ಸೀಡೆ ಅಂತ ಅದು ಇದು ಬರ್ತಾ ಇರ್ತಲ್ಲ, ಬೆಂಕಿ ಸೀಡೆ ಅದು ಮತ್ತೆ ಶಿಲೀಂಧ್ರ, ಅದೇನಂತ ದೊಡ್ಡ ಸಮಸ್ಯೆ ಇಲ್ಲ. ಸೊ ಇದನ್ನ ಈ ಏನು ಈ ಸಣ್ಣದವು ಇವು ಬಂದು ರಸ ಹೀರ್ಕೊಂಡು ಏನು ಮಾಡ್ತವೆ, ಅವುಗಳು ಅಂಥವನ್ನ ನಾವು ನಿಯಂತ್ರಣ ಮಾಡೋದಕ್ಕೆ ಮೊದಲನೇದಾಗಿ ನೀಮಾಸ್ತ್ರ ಅಂತ ಉಪಯೋಗಿಸ್ತೀವಿ. ಅಂದ್ರೆ ಬೇವಿನ ಕಷಾಯ, ನೀಮಾಸ್ತ್ರ ಅಂತ. ಸೊ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಒಂದು 5 kg ಬೇವಿನ ಎಲೆ, ಒಂದು 5 kg ಒಂದು ಮಂಕ್ರೆ ಅಷ್ಟು ಬೇವಿನ ಎಲೆ ಕಿತ್ಕೊಂಡು ಅದನ್ನೇನು ಮಾಡ್ತೀರೋ ಅದನ್ನು ಚೆನ್ನಾಗಿ ರುಬ್ಕೊಂತೀರ. ನೀವು ಯಾವ ರೀತಿ ರುಬ್ತಿರೋ ಅಥವಾ ಚೆನ್ನಾಗಿ ಜಜ್ಜಿ ಬಿಡ್ತಿರೋ, ಚೆನ್ನಾಗಿ ಜಜ್ಜಿ ಆ ಸಣ್ಣ ಟೊಂಗೆಗಳ್ನು ಇವನ್ನು ಬಿಡಬೇಡಿ. ಅವನ್ನೇನು ಮಾಡ್ತೀರ ಅಂದರೆ ಅವನ್ನು ಹಾಕೊಂಡು ಜಜ್ಜಿತೀರ. ಜಜ್ಜಿಬಿಟ್ಟು ಅದನ್ನು 5 ಲೀಟರ್ ಗೋಮೂತ್ರದಲ್ಲಿ ನೆನೆ ಹಾಕ್ಬಿಟ್ಟು ಅದಕ್ಕೆ 1 kg ಸಗಣಿ, ನಾಟಿ ಹಸುವಿನ ತಾಜಾ ಸಗಣಿ. ಈ ಗೋಮೂತ್ರ ಅಂತ ಬಂದಾಗ ನೀವು ರೈತ ಮಿತ್ರರೇ ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಎಷ್ಟು ಹಳೇದಾಗುತ್ತೋ ಗೋಮೂತ್ರ ಅಷ್ಟು ಒಳ್ಳೆಯದು. ಎಷ್ಟು ನಿಮ್ಗೆ ಇವತ್ತು ಸಿಗ್ತಾ ಎತ್ತಿಡಿ, ಮುಂದಿನ ವರ್ಷಕ್ಕೆ ಉಪಯೋಗಿಸಿ, 2 ವರ್ಷ ಬಿಟ್ಟು ಉಪಯೋಗಿಸ್ಕೊಳ್ಳೋರು ಏನೂ ತೊಂದರೆ ಇಲ್ಲ. ಮುಚ್ಚಿಡಬೇಡಿ ಅಷ್ಟೇ, ಗಾಳಿ ಆಡೋಂಗೆ ಇಟ್ಕೊಂಡು ಅದಕ್ಕೇನೋ ಒಂದು ಪರ್ದೆ ಗಿರ್ದೆ ಹಾಕ್ಬಿಟ್ಟು ಇಟ್ಬಿಟ್ಟು ನೀವು ಇಡಿ. ಎಷ್ಟು ಹಳೇದಾಗುತ್ತೋ ಅಷ್ಟು ಅದು ಘಾಟು ಕೌಚು ಬರ್ತಾ ಇರುತ್ತೆ, ತುಂಬ ಉತ್ಕೃಷ್ಟವಾದ ಗುಣಗಳಿರ್ತಾರೆ. ಸಗಣಿ ತಾಜಾ ಇರಬೇಕು. ತಾಜಾ ಅಂದರೆ ಒಂದು 10 ದಿವಸದಲ್ಲಿ ತೀರಾ ಒಣಗಿರೋಂಥದ್ದು ಎಲ್ಲ ಎಸ್ತಿದ್ದೀವಿ, ಹಸಿಯಾಗಿರೋಂಥ ಸಗಣಿನ ಉಪಯೋಗಿಸ್ಕೊಬೇಕು. ಸೊ ಈ 5 ಲೀಟರ್ ಗೋಮೂತ್ರಕ್ಕೆ 1 kg ಸಗಣಿ ಹಾಕಿ ಬೆರೆಸಿ, ಈ 5 kg ಏನು ನಾವು ಜಜ್ಜಿದೀವೋ ಅದನ್ನು ಅದ್ರೊಳಗೆ ಹಾಕಿ ಬೇವಿನೆಲೆ, ಅದಕ್ಕೆ 100 ಲೀಟರ್ ನೀರು ಬೆರೆಸೋದು, ಚೆನ್ನಾಗಿ ಗಟಾಯಿಸ್ಬಿಟ್ಟು ಅದನ್ನ ಬಿಟ್ಬಿಡೋದು. 24 ಗಂಟೆ ಅಥವಾ 48 ಗಂಟೆ ಆ ಕಷಾಯನ ಹಾಕಿರೋಂಥ ಇವು ಪದಾರ್ಥಗಳೆಲ್ಲ ಅದರೊಳಗೆ ನೆನೆ ಆಗಿರಲಿ. ಅಷ್ಟೇನು ಬೇರೆ ಏನು ಹಾಕೋಂಗಿಲ್ಲ, ಇಷ್ಟು ಮಾತ್ರ. ಮತ್ತೆ ಗಂಜಲ, ಬೇವಿನ ಎಲೆ, ಗಂಜಲ, ಸಗಣಿ, ನೀರು ಮತ್ತೆ 100 ಲೀಟರ್ ನೀರು. ಇದನ್ನ 24ರಿಂದ 48 ಗಂಟೆ ಏನು ಮಾಡ್ತೀರಾ ನೀವು ಅದನ್ನ ಹಾಗೆ ಬಿಡೋದು. ಸುತ್ತುತ್ತಾರೆ ಅಷ್ಟೇ. ಇದಕ್ಕೊಂದು 3-4 ಬಾರಿ ಸುತ್ತೋದ್ರಿಂದ ಏನಾಗುತ್ತೆ, ಅವೆಲ್ಲ ಬಿಡಿಸ್ಕೊಳ್ಳೋದಕ್ಕೆ ಒಳ್ಳೆ ಒಂದಿದಾಗುತ್ತೆ. ತದನಂತರ ಅದನ್ನೇನ್ ಮಾಡ್ತೀರಾ, ಮಾರನೇ ದಿವಸ ಇವತ್ತು ಸಿಂಪಡಣೆ ಮಾಡ್ಬೇಕು ಅಂದಾಗ ನಾವೇನ್ ಮಾಡ್ತೀವಿ, ಅದನ್ನ ಸೋಸ್ಬಿಟ್ಟು ಅದನ್ನ ನೇರವಾಗಿ ಈ ಸಾಧಾರಣ ಏನು ಇವು ಸಸಿಗಳಲ್ಲಿ ಅಥವಾ ಒಂದು 40 ದಿವಸ ಈ ತರ ಗಿಡಗಳ ಮೇಲೆ ಅದು ಹೆಚ್ಚಾಗಿ ಬರೋದ್ರಿಂದ ಅಂಥವನ್ನ ನಾವು ಅದರ ಮೇಲೆ ಸಿಂಪಡಣೆ ಮಾಡಿಬಿಟ್ರೆ ನಮ್ಗೆ ಇದ್ರದ್ದು ನಿಯಂತ್ರಣ ಆಗುತ್ತೆ ಮೊದಲನೇ ಹಂತದಲ್ಲಿ. ಅಂದ್ರೆ ಮೇಲೆ ಸಿಂಪಡಣೆ ಮಾಡಬೇಕು, ಗಿಡಕ್ಕೆ ಸಿಂಪಡಣೆ ಮಾಡೋದು. ಚೆನ್ನಾಗಿ ಸಿಂಪಡಣೆ ಮಾಡ್ಕೊಂಡು ಹೋಗ್ಬಿಟ್ವಿ ಅಂದ್ರೆ, ಸಿಂಪಡಣೆ ಮಾಡೋಗ್ಲೂ ಇದರಲ್ಲಿ ಬೆಳಗ್ಗೆ ಸಂಜೆ ಮಾಡೋದು ಉತ್ತಮ. ಮಧ್ಯಾಹ್ನದ ಹೊತ್ತು ಬಿರು ಬೇಸಿಗೆಯಲ್ಲಿ ಮಾಡಕ್ ಹೋಗ್ಬೇಡಿ. ಎರಡನೇದು ರೈತರಿಗೆ ದೊಡ್ಡ ಸಮಸ್ಯೆ ಇರೋದು ಅಂದ್ರೆ ಈ ಕಾಯಿ ಕೊರಕ ಮತ್ತೆ ಹಣ್ಣಿನ ಕೊರಕ, ಈ ರೀತಿ ಮತ್ತು ಕೆಲವು ದೊಡ್ಡ ಕೀಟಗಳು. ಸೊ ಅವಕ್ಕೆ ನಾವು ಮುಂದಿನ ಹೆಜ್ಜೆಯಲ್ಲಿ ಉಪಯೋಗಿಸ್ತೀವಿ ಬ್ರಹ್ಮಾಸ್ತ್ರ ಅಂತ. ನೀಮಾಸ್ತ್ರ ಆಯ್ತು, ಈಗ ಬ್ರಹ್ಮಾಸ್ತ್ರ. ನೀಮಾಸ್ತ್ರ ಬೇವಿನ ಅಸ್ತ್ರ ಆಯ್ತು, ಇವಾಗ ಬ್ರಹ್ಮಾಸ್ತ್ರ ಕೊಡ್ತೀವಿ. ಸೊ ಈ ಬ್ರಹ್ಮಾಸ್ತ್ರ ಅತಿ ಉತ್ಕೃಷ್ಟವಾಗಿ ಈ ತರ ಸಮಸ್ಯೆಗಳಿಗೆಲ್ಲ ಕೆಲಸ ಮಾಡ್ತವೆ. ಸೊ ಅದಕ್ಕೇನ್ ಮಾಡ್ತೀವಿ ಅಂದ್ರೆ 10 ಲೀಟರ್ ಗಂಜಲ ತಗೊಳೋದು. ಗಂಜಲ ಒಂದು ಪಾತ್ರೆಯಲ್ಲಿ ತಗೊಂತೀರ.
ಕೀಟವನ್ನ ಹೋಗಲಾಡಿಸಲಿಕ್ಕೆ ಯಾವ ರೀತಿ ನೀಮಾಸ್ತ್ರವನ್ನ ತಯಾರು ಮಾಡಬಹುದು, ಅದು ಹೇಗೆ ಸಿಂಪಡಿಸಬೇಕು ಅಂತ ಕೂಡ ಹೇಳಿದ್ದಾಯ್ತು. ಈಗ ಬ್ರಹ್ಮಾಸ್ತ್ರದ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಬ್ರಹ್ಮಾಸ್ತ್ರ ಅಂದ್ರೆ ಏನ್ ಸರ್? ಯಾವ ರೀತಿ ತಯಾರು ಮಾಡ್ಬೇಕು, ಅದನ್ನ ಯಾವ ರೀತಿ ಸಿಂಪಡಣೆ ಮಾಡಬೇಕು? ಅದೇ ಈ ಹಣ್ಣು ಕಾಯಿ ಕೊರಕಕ್ಕೆ ಮತ್ತೆ ದೊಡ್ಡ ಕೀಟಗಳಿಗೆ ಬ್ರಹ್ಮಾಸ್ತ್ರ ಉಪಯೋಗಿಸ್ತೀವಿ ಅಂತ ಹೇಳಿದೆ. ಸೊ ಇಲ್ಲಿ ಅದಕ್ಕೆ 10 ಲೀಟ್ರು ನಾಟಿ ಹಸುವಿನ ಗಂಜಲ, ಒಂದು 3 kg ಬೇವಿನ ಎಲೆ, 1-2 kg ಹೊಂಗೆ ಎಲೆ. ಹೊಂಗೆ ಸಿಗ್ಲಿಲ್ಲ ನಿಮಗೆ ಅಂದ್ರೆ ಬೇವಿಂದ ಇನ್ನೂ 2 kg ಸೇರಿಸ್ಕೊಳ್ಳಿ. ಅದಕ್ಕೆ 1-2 kg ಸೀಬೆ ಎಲೆ, 1-2 kg ಪರಂಗಿ ಎಲೆ, ಬಿಲ್ಪತ್ರೆ ಎಲೆ, ಲಕ್ಲಿ ಎಲೆ, ಲಕ್ಲಿ ಗಿಡ ಅಂತ ಏನಂತೆ ಅದರ ಎಲೆ, ಮತ್ತೆ ಈ ದತ್ತೂರಿ ಸಿಕ್ಕಂದ್ರೆ ತುಂಬಾ ಒಳ್ಳೇದು. ಅದಕ್ಕೆ ಏನು ಅದಕ್ಕೂ ಇನ್ನೊಂದೇನು ಎಷ್ಟು ಅಂತಾರೆ, ಮದಗುಣಿಕೆ ಅಂತನೋ ಮದಗುಣಿಕೆ ಅಂತಾನು ಅಂತಾರೆ ದತ್ತೂರಿಗೆ. ಸೊ ಈ ರೀತಿ ದತ್ತೂರಿ, ಸೀಬೆ, ಇದು ಮತ್ತೆ ಯಾವ್ದಾನ ಕಸ್ರೆ ಇರುವಂತ ಇದು, ಮತ್ತೆ ನಮ್ಮ ರೋಜಾನ್ ಗಿಡ ಅಂತ ಏನಂತೀವಿ, ಲೆಂಟೆಲ ಕೆಮೆಲ. ಸೊ ಅದ್ರದ್ದು ಈ ರೀತಿ 2-2 kg ಆ ಸೊಪ್ಪುಗಳನ್ನೆಲ್ಲ ತಗೊಂಡು ಅದಕ್ಕೆ ಸ್ವಲ್ಪ ಇದು ಮಾಡಿ ಚೆನ್ನಾಗಿ ಜಜ್ಜಿ ಅಥವಾ ರುಬ್ಬಿ ಅದನ್ನ ರುಬ್ಬಿ ಚಟ್ನಿ ಮಾಡಿ ಅಂತಾನೆ ಹೇಳೋದು. ಯಾಕಂದ್ರೆ ನಮ್ಮ ಅದ್ರಲ್ಲಿರುವಂಥ ಪೂರ್ಣಾಂಶಗಳು ಆಚೆ ಬರಬೇಕು. ಈ ಥರ ಈ ಒಂದು 5 ಬೇವಿಂದ ಇರಲೇಬೇಕು. ಮಿಕ್ಕಿದ ಇದೊಂದು 4-5 ಸೇರಿಸ್ಕೊಂಡು ನಾವು ಅದನ್ನೇನು ಮಾಡಬೇಕು ಅಂದರೆ ಆ ಗಂಜಲದಲ್ಲಿ ಹಾಕಿ ಇಟ್ಬಿಡೋದು. ಅದನ್ನ ಇಟ್ಟೇನು ಮಾಡ್ತೀರಾ ಅಂದರೆ 48 ಗಂಟೆ ಇಟ್ಟು ಅದನ್ನು ದಿನಕ್ಕೊಂದು 3 ಸಲ 4 ಸಲ ತಿರುಗ್ತಾ ಇರ್ತೀರಾ. ಸೊ ಅದನ್ನು ತಿನ್ನುವುದ್ರ ನಂತರ ಅದನ್ನೇ ಮಾಡಬೇಕು, ಒಂದು 48 ಗಂಟೆ ಅದರೊಳಗೆ ಚೆನ್ನಾಗಿ ನೆನೆ ಆದಮೇಲೆ ಚೆನ್ನಾಗಿ ನೆನೆ ಆಗ್ಬಿಟ್ಟು ಅದು ಆದಷ್ಟು ಬಿಟ್ಕೊಂಡಿದ್ದ ನಂತರ ಏನು ಮಾಡ್ತೀವಿ, 2 ದಿವಸದ ನಂತರ ಅದನ್ನು ನಾವು ಸೋಸ್ಬಿಟ್ಟು 3-4 ಲೀಟ್ರ್ 100 ಲೀಟ್ರ್ ನೀರಿಗೆ ಈಗ 10 ಲೀಟರ್ ಗಂಜಲ ಹಾಕಿದೀವಿ. ಸೊ ಕನಿಷ್ಠ ಅಂದ್ರೆ ನಮ್ಗೆ ಒಂದು 10 kg ಸಿಗ್ತದೆ. 10 kg ಸಿಕ್ಕಿರೋದ್ರೊಳಗೆ ಒಂದು 3 ಸಣ್ಣ ಗಿಡಗಳಿತ್ತು ಅಂದ್ರೆ 1-2 ಲೀಟ್ರು, 100 ಲೀಟ್ರ್ ನೀರಿಗೆ 1-2 ಲೀಟ್ರು. ಸ್ವಲ್ಪ ದೊಡ್ಡ ಗಿಡಗಳು ಅಂದ್ರೆ ಒಂದು 3 ಲೀಟ್ರ್, ದೊಡ್ಡ ಮರಗಳು ಅಂದಾಗ ಒಂದು 4 ಲೀಟ್ರು ಅದನ್ನ ಬೆರೆಸ್ಬಿಟ್ಟು 100 ಲೀಟ್ರಿಗೆ ಗಿಡದ ಮೇಲೆ ಸಿಂಪಡಣೆ ಮಾಡ್ಬಿಟ್ವಿ ಅಂದ್ರೆ ನಾವು ಅತಿ ಉತ್ಕೃಷ್ಟವಾಗಿ ನಮಗೆ ಇದ್ರದೆಲ್ಲ ನಿಯಂತ್ರಣ ಆಗ್ತದೆ. ಸೊ ಈ ಬ್ರಹ್ಮಾಸ್ತ್ರನ ನಮಗೆ ಇಲ್ಲ, ನಮಗೆ ತೀರಾ ಅವಸರವಾಗಬೇಕು, ಕೆಲವು ನಮ್ಗೆ ಯಾಕಂದ್ರೆ ಇವಾಗ ಕಾಯಕ್ಕೆ ಸಮಯಗಳಿರಲ್ಲ, ಕೆಲವು ಎದ್ರಕಂತಾರೆ ಇಂಥ ಸಮಯದಲ್ಲಿ ಮಾಡ್ತೀವಿ. ಇವನ್ನೆಲ್ಲ ಹಾಕಿ 10 ಲೀಟ್ರ್ ಗಂಜಲದಲ್ಲಿ ಹಾಕಿ ಏನು ಮಾಡ್ತೀರಾ, ಅದನ್ನ 10 ಲೀಟ್ರ್ ಅನ್ನೋದು ಇನ್ನೊಂದು 5 ಲೀಟ್ರ್ ಹೆಚ್ಚಿಗೆ ಗಂಜಲ ಹಾಕ್ಬಿಟ್ಟು ಅದಕ್ಕೆ ಅದನ್ನ ಒಂದು 3 ಕುದಿ 4 ಕುದಿ ಬರೋ ತನಕ ಗುದಿಸೋದು. ತಕ್ಷಣಕ್ಕೆ ಬೇಕಾದ್ರೆ ತಕ್ಷಣಕ್ಕೆ ಅಂದ್ರೆ ಇವಾಗ ಬೇಕೇ ಬೇಕು ಅಂತ ಅಂದಾಗ ಅವಾಗ ಏನ್ ಮಾಡ್ತಾರೆ 3-4 ಕುದಿ ಬರೋ ತನಕ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಇವತ್ತು ಆಗ್ಬಿಟ್ಟು ಚೆನ್ನಾಗಿ ಮಾರನೇ ದಿವಸ ಬೆಳಗ್ಗೆ ಅಷ್ಟೊಂದು ಚೆನ್ನಾಗಿ ತಣ್ಣಗಾಗಿರುತ್ತೆ, ಅದನ್ನ ತಗೊಂಡು ಉಪಯೋಗಿಸ್ಕೊಬೋದು ನಾವು. ಇದನ್ನ ಬ್ರಹ್ಮಾಸ್ತ್ರನ ನೀವು 6 ತಿಂಗಳು ಎತ್ತಿಟ್ಕೊಂಡ್ಬಿಡೋದು. ನೀಮಾಸ್ತ್ರ ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಮಾಡಿದ ತಕ್ಷಣ 1 ದಿವಸ 2 ದಿವಸದಲ್ಲಿ ಹೊಡೆದ್ಬಿಡ್ತೀವಿ ಅದನ್ನ. ಈ ಬ್ರಹ್ಮಾಸ್ತ್ರನ ನೀವು ಎತ್ಬಿಟ್ಟು ಆರಾಮಾಗಿ ಮುಚ್ಚೆತ್ತಿಟ್ಕೊಂಡು ಒಂದು 6 ತಿಂಗಳು ತನಕ ನೀವು ಅದನ್ನ ನಿರಂತರವಾಗಿ ಉಪಯೋಗಿಸ್ಕೊಬೋದು, ಅದೇನು ತೊಂದರೆ ಆಗೋದಿಲ್ಲ. ಅದಕ್ಕಿಂತ ಮುಂದೆ ನಮಗೆ ತುಂಬಾ ಸಮಸ್ಯೆ ಬರೋದು ಅಂದ್ರೆ ಕಾಂಡ ಕೊರಕಗಳು. ಕಾಯಿ ಕೊರಕ ಒಂದು ತರ ಮೇಲೇನೆ ಕಾಣ್ತವೆ, ಇವು ಮಾಡ್ತಿರ್ತವೆ, ಆದ್ರೆ ನಮಗೆ ಮುಖ್ಯವಾಗಿ ಬರೋದು ಕಾಂಡ ಕೊರಕಗಳು. ಸೊ ಈ ಕಾಂಡ ಕೊರಕಗಳು ಅತಿ ಹೆಚ್ಚಾಗಿ ನಮಗೆ ಕಾಣಿಸ್ಕೊಳ್ಳೋದು ಅಂದ್ರೆ ದಾಳಿಂಬೆ, ಮತ್ತೆ ನಮಗೆ ಈ ಏನು ಹುಳಿ ಸಿಟ್ರಸ್ ಅಂತ ಏನಂತೀವಿ ಅಂದ್ರೆ ನಿಂಬೆ, ಮೂಸಂಬಿ, ಕಿತ್ತಳೆ, ನಿಮ್ಮ ಮತ್ತೆ ಅದು ಚಕೋತ, ಆ ಜಾತಿಗಳು ಅವಕ್ಕೆ ತುಂಬಾ ಹೆಚ್ಚಾಗಿ ಅದಕ್ಕೆ ದಾಳಿ ಆಗ್ತವೆ. ಸೊ ನಾವು ಈ ಕಾಂಡ ಕೊರಕದೊಂದು ಸಮಸ್ಯೆ ಏನೈತೆ ಅಂದ್ರೆ ಅದು ಒಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಇವು ಅಂದ್ರೆ ಮೇಲಿರ್ತವೆ, ಮಾಡ್ತೀರಾ ಹೊಡಿತೀರಾ ಅದನ್ನ ನೋಡ್ತೀರಾ ಮಾಡ್ಬೋದು. ಆ ಕಾಂಡದೊಳಗೆ ಹೋಗಿ ಸೇರ್ಕೊಂಡು ಆಳವಾಗಿ ಹೊಟ್ಟೋಗ್ತವೆ. ಇವನ್ನ ನಾವು ಇದನ್ನ ಆಚೆ ತರಬೇಕು. ಇಂಥ ಸಮಯದಲ್ಲಿ ಅತಿ ತೀಕ್ಷ್ಣವಾದ ಘಾಟಿರುವಂತ ಅಗ್ನಿಯಸ್ತ್ರ ಅಂತ ಉಪಯೋಗಿಸ್ತೀವಿ. ಅಗ್ನಿಯಸ್ತ್ರ ಅದು ಇದಕ್ಕಿಂತ ಬಲಿಷ್ಠವಾದದ್ದು. ಸೊ ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಈ 10 ಲೀಟರ್ ಗಂಜಲ ಹೇಳ್ದಂಗೆ ನೀವು ಪಾತ್ರೆಯಲ್ಲಿ ತಗೊಬೋದು. ಯಾಕೆಂದ್ರೆ ನೀವು ಅದೇ ಅವಸರವಾಗಿ ಬೇಕಾದ ಅನ್ನೋದು ಒಂದು ಇದ್ದೇ ಇರ್ತದೆ. 10 kg ಇದು, ಅದಕ್ಕೆ 1 kg ತಂಬಾಕು, ಏನ್ ತಂಬಾಕು ತಿಂತಾರಲ್ಲ ಅದನ್ನ ತಗೊಂಡು ಸಣ್ಣದಾಗಿ ಕತ್ತರಿಸ್ಬಿಟ್ಟು ಚೆನ್ನಾಗಿ ಪುಡಿ ಮಾಡ್ಬಿಟ್ಟು ಅದನ್ನ ಅದ್ರೊಳಗೆ ಹಾಕೋದು. ಮತ್ತೆ 1-2 kg ನಾಟಿ ಮೆಣಸಿನ್ಕಾಯಿ, ಸಣ್ಣ ಮೆಣಸಿನ್ಕಾಯಿ ಬರ್ತಾವಲ್ಲ ನಮ್ಮ ಚಿಕ್ಕಬಳ್ಳಾಪುರದ ಆ ಕಡೆ ತುಂಬಾ ತೀಕ್ಷ್ಣವಾದ ಖಾರ ಇರುತ್ತೆ, ಹೆಚ್ಚು ಖಾರ ಇರಬೇಕು. ಇವಾಗ ಏನು ಇಲಾಖೆಯವರೆಲ್ಲ ಕೊಟ್ಟು ಬೆಳ್ಳಿಗಿರ್ತವೆ ನಿಮಗೆ ಮೆಣಸಿನ್ಕಾಯಿ ಬಜ್ಜಿ ಅಂತ ಕೊಡ್ತಾರೆ, ಹಳೆ ತಿಂತಾ ಇದೀವೋ ಮೆಣಸಿನ್ಕಾಯಿ ತಿಂತಾ ಇದೀವೋ ಗೊತ್ತಾಗಲ್ಲ, ಒಂದು ಚೂರು ಖಾರ ಇರಲ್ಲ. ಆ ಥರದಲ್ಲ. ಮೆಣಸಿನ್ಕಾಯಿ ಅಂದ್ರೆ ಸುಮ್ಮನೆ ಮೆಣಸಿನ್ಕಾಯಿ ಅಂತ ಕಾಣಕ್ ಮೆಣಸಿನ್ಕಾಯಿ ಅಂತ ದಯವಿಟ್ಟು ತೊಗೊಂಬೇಡಿ, ಚೆನ್ನಾಗಿ ಖಾರ ಇರಬೇಕು. ನೋಡಿ ಆದ್ರೆ ಒಂದು ಕಡದ್ ನೋಡಿ ಮನೆ ತನಕ ಓಡಾಗ್ತೀರಾ ಅಂದ್ರೆ ಅದು ಚೆನ್ನಾಗಿದೆ ಅಂತ ಅದನ್ನ ಎತ್ಕೊಂಡು ಉಪಯೋಗಿಸೋದು ಬುದ್ಧಿವಂತನ ಆಗ್ತದೆ. ಅಗ್ನಿಯಸ್ತ್ರಕ್ಕೆ ಉಪಯೋಗ ಆಗುತ್ತಾ ಇಲ್ವಾ ಅಂತ ಯಥೇಚ್ಛ ಖಾರ ಇರ್ಬೇಕು, ಯಾಕಂದ್ರೆ ಎಳಿಬೇಕು ಅದನ್ನ ಆಚೆ ನಾವು. ಮತ್ತೆ ಅದಾದ್ಮೇಲೆ ಅದಕ್ಕೆ ಅರ್ಧ kg ಬೆಳ್ಳುಳ್ಳಿನೂ ಚೆನ್ನಾಗಿ ಜಜ್ಜಿಬಿಟ್ಟು ಅದಕ್ಕೆ ಇದು ಮಾಡೋದು.
5 kg ಬೇವಿನ ತಪ್ಪಲು ಅಥವಾ ಎಲೆ, ಓಕೆ, ಅದನ್ನು ಚೆನ್ನಾಗಿ ಚೂರ್ಣ ಮಾಡಿಬಿಟ್ಟು ಚಟ್ನಿ ಮಾಡಿಬಿಟ್ಟು ಅದ್ರೊಳಗೆ ಹಾಕಿ ಏನು ಮಾಡ್ತೀರಾ 3 ರಿಂದ 4 ಸಲ ಕುದಿಸ್ತೀರ. 3 ರಿಂದ 4 ಸರಿ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನ ಕುದಿ ಬಂದಾಗ ಕಮ್ಮಿ ಮಾಡೋದು, ಕುದಿ ಬರೋದು ಕಮ್ಮಿ ಮಾಡೋದು, ಈ ರೀತಿ 3 ರಿಂದ 4 ಸಲ ಆದ ನಂತರ ಏನು ಮಾಡ್ತೀರಾ ಅದನ್ನ ಇಳಿಸ್ಬಿಟ್ಟು ಪಕ್ಕಕ್ಕೆ ತೆಗೆದಿಟ್ಬಿಡ್ತೀರ. ಅದು 24 ಗಂಟೆ ಒಳಗೆಲ್ಲ ಚೆನ್ನಾಗಿ ಆರುತ್ತೆ. ಅದನ್ನು ನಾವೇನು ಮಾಡ್ಬೋದು ಅಂದರೆ ಮತ್ತೆ ಅದನ್ನು ತೊಗೊಂಡು ಹೇಳ್ದಂಗೆ 3 ರಿಂದ 5%, ಸಣ್ಣ ಗಿಡಗಳಿಗೆ 1-2% ಸಾಕು. ಅಂದರೆ 100 ಲೀಟ್ರ್ ನೀರಿಗೆ 2 ಲೀಟ್ರು, ಈ ದೊಡ್ಡ ಗಿಡಗಳು 3 ಲೀಟ್ರು, ಅದಕ್ಕಿಂತ ದೊಡ್ಡ ಮರಗಳಿಗೆ 4 ರಿಂದ 5 ಲೀಟ್ರ್ ಹಾಕೊಂಡು ನಾವು ಸಿಂಪಡಣೆ ಮಾಡೋದ್ರಿಂದ ಕಾಂಡಗಳು ಮುಖ್ಯವಾಗಿ ಎಲ್ಲಿ ಜಾಸ್ತಿ ದಾಳಿ ಆಗಿರ್ತದೆ ನೋಡ್ಕೊಳ್ಳಿ, ಅಲ್ಲಿಗೆ ಮಾಡಿ. ಸುಮ್ಮನೆ ಇಡೀ ಗಿಡಕ್ಕೆ ಹೊಡಿತಾ ಕೂತ್ಕೊಂಡ್ಬೇಡಿ. ನಾವು ಕಾಂಡಕ್ಕೆ ಬೇಕು ಅಂದಾಗ ಇಡೀ ಗಿಡಕ್ಕೆ ಕೊಡೋದೇನು ಪ್ರಯೋಜನ ಇಲ್ಲ, ಇರ್ಲಿ ಅದ್ರ ವಾಸನೆ ಬೇಕು ಹಂಗಂತ ಅಂದ್ಬಿಟ್ಟು ಕಾಂಡ ಇಲ್ಲಿರ್ತದೆ ಇಲ್ಲಿ ಕೊರಿತಾ ಇರ್ತಾರೆ, ನಾವು ಎತ್ಕೊಂಡೋಗಿ ಅಲ್ಲೆಲ್ಲೋ ಹುಡ್ಕೊಂಡು ಇಡೀ ಮರಕ್ಕೆ ಹೊಡಿಯೋದು ಅದನ್ನು ಅಷ್ಟೊಂದು ಬೇಕಾಗಲ್ಲ. ಆಮೇಲೆ ಮುಖ್ಯವಾಗಿ ನಮ್ಮಲ್ಲಿ ರೈತರು ಕಂಡ್ಕೊಂಡಿರೋದು ಈ ಸಮಸ್ಯೆಗಳಿಗೆ ಏನಾಗುತ್ತೆ ಅಂದರೆ ಅದು ಎಷ್ಟು ಅದು ಇಲ್ಲಿ ಕಾಂಡ ಇಲ್ಲಿ ಬಗ್ದು ಎಲ್ಲೋ ಹೋಗ್ಬಿಟ್ಟಿರ್ತದೆ. ಸೊ ಇಲ್ಲಿ ಹೊಡೆದಿದ್ದು ಅಲ್ಲಿಂದ ಹೋಗಿ ಆ ಒಂದು ಪ್ರಮಾಣದಲ್ಲಿ ಅದನ್ನ ಆಚೆ ಎಳೆಯುವಂಥದ್ದು ಒಂದು ಕಷ್ಟ ಆಗ್ಬೋದು ಅಂತ ಏನು ಮಾಡಿದರೆ ಇದಕ್ಕೆಲ್ಲ ಒಂದು ಕಂಡಿಡ್ಕೊಂಡಿರೋದು ನಮ್ಮ ಚಿದಂಬರಯ್ಯನ, ನಮ್ಮ ಬೈರ್ಸಂದ್ರ ರೈತ ಇರ್ಬೋದು, ರಾಜಶೇಖರ್ ನಿಂಬರ್ಗಿ ಅಂತ ಇಂಡಿಯಾ ರೈತರು, ಅವ್ರದ್ದು 10 ಎಕರೆ ನಿಂಬೆ ಗಿಡ ಇದೆ. ಸೊ ಅಲ್ಲಿ ಅವರೆಲ್ಲ ಕಂಡಿಟ್ಕೊಂಡಿರೋದು, ಇವರು ಕಂಡಿಟ್ಕೊಂಡಿರೋದು. ಈ ಕಾಫಿಗೂ ಜಾಸ್ತಿ ಆಗುತ್ತೆ ಕಾಂಡ ಕೊರಕ, ಕಾಫಿ ಗಿಡಗಳಿಗೆ. ಸೊ ಇಲ್ಲಿ ಅವರೆಲ್ಲ ಕಂಡಿಟ್ಕೊಂಡು ಮಾಡಿರೋದೇನು ಅಂದರೆ ನೇರವಾಗಿ ಇದನ್ನು ತಗೊಂಡು ಇಂಜೆಕ್ಷನ್ ಮಾಡ್ಬಿಡೋದು, ಚುಚ್ಬಿಡೋದು. ಅದಕ್ಕೆ ಚುಚ್ಬಿಟ್ಟು ಸಿರಿಂಜ್ ತಗೊಂಡು ಅದಕ್ಕೆ ಚುಚ್ಚಿ ಸೀದಾ ಆ ರಂಧ್ರದಲ್ಲಿ ಬಿಟ್ಬಿಡೋದು. ಅದು ಸರಾಗಿ ಹೋಗುತ್ತೆ, ಸೀದಾ ರಂಧ್ರದಲ್ಲಿ ಹೋಗಿ ಅಲ್ಲೆಲ್ಲೋ ಆಚೆ ಬರ್ತಾರೆ. ನೀವು ಅಲ್ಲಿ ಆ ಕೊಂಬೆ ಆಗೈತೆ ಅಂತ ಅಲ್ಲಿ ಕೊಟ್ಟಂದ್ರೆ ಕೆಳಗಡೆ ಬಂದೆಲ್ಲೋ ಅಥವಾ ಇನ್ನೊಂದು ಕೊಂಬೆಯಿಂದ ಎಲ್ಲೋ ಆಚೆ ಬರ್ತಾರೆ. ಅಂದ್ರೆ ಇವು ಹಂಗೆ ಓಡಾಡ್ತಿರ್ತಾವೆ, ಮೇಯ್ಕೊಂಡು ಹೋಗ್ತಿರೋದು. ಮಧ್ಯದಲ್ಲಿರುವಂಥ ಮಧ್ಯ ಭಾಗನ ತಿನ್ಕೊಂಡು ಹೋಗೋದೇ ಇದ್ರ ಕೆಲಸ. ನಾವು ವಾರ್ಡ್ರೋಬು ಮನೆಗಳಲ್ಲಿ ಬೀರುಗಳು, ಮರದ ಬೀರುಗಳು, ಪ್ಲೈವುಡ್ ಎಲ್ಲ ಹಾಕಿ ಮಾಡೋದ್ರಲ್ಲಿ ನೋಡ್ತೀವಿ ಉದುರಿಸ್ತಾ ಇರೋದು, ಅದೇ ರೀತಿ ಉದುರಿಸ್ತಾ ಇರ್ತವೆ. ಸೊ ಇದನ್ನ ನೋಡ್ಕೊಂಡು ಅದು ತುಂಬಾ ಸುಲಭ. ಅದ್ರ ಮೇಲೆ ನೀವು ಆ ತೂತಿನ ಮೇಲೆ ಒಂದು ಸುತ್ತಲೂ ಒಂದು ಇದಾಗಿರುತ್ತೆ, ಅಲ್ಲಿ ಕಾಣುತ್ತೆ, ಅದು ಆ ತೂತಿಗೆ ಇಟ್ಬಿಟ್ಟು ಸೀದಾ ಇಂಜೆಕ್ಷನ್ ಮಾಡ್ಬಿಡೋದು. ಅದರಿಂದ ತುಂಬ ಆಗುತ್ತೆ. ಅದೇ ಈ ಕಾಂಡ ಕೊರಕುಗಳು ಬರ್ದೇನೆ ಇರಂಗೆ ಮಾಡ್ಬೇಕು ನಾವು. ಇಲ್ಲಿ ಸಮಸ್ಯೆ ಕಾಂಡ ಕೊರಕಾಗ ಏನು ಅಂದರೆ ತೇವಾಂಶ ಇದೆ ಅಂದಾಗ, ಈ ಯಾವುದು ಆಹಾರ ನೀರು ತಗೊಳ್ಳೋವಂಥ ಬೇರುಗಳಿದಾವೆ ಅಲ್ಲಿಗೆ ನಾವು ತೇವಾಂಶ ನೋಡ್ಕೊಂಡ್ಬಿಟ್ವಿ ಅಂದರೆ ನಮ್ಗೆ ಈ ಕಾಂಡ ಕೊರಕದ ಬಾಧೆ ತುಂಬ ನಿಯಂತ್ರಣ ಆಗುತ್ತೆ. ಬೇಸಿಗೆಯಲ್ಲಿ ಇದು ನಮ್ಗೆ ಹೆಚ್ಚು ಸಮಸ್ಯೆ ಕೊಡ್ತಾವೆ. ಕಾರಣ ಯಾಕಂದರೆ ನೀರು ಕೊಡದೇ ಇರ್ಬೋದು ಅಥವಾ ತೀರಾ ಒಣಗಾಗ್ಬಿಡೋದು, ಇಂಥ ಸಮಯದಲ್ಲಿ ಅವುಗಳ ದಾಳಿ ಹೆಚ್ಚಾಗ್ತದೆ. ಸೊ ನಾವು ತೇವಾಂಶ ನೋಡ್ಕೊಂಡ್ಬಿಟ್ರೆ ನಮಗೂ ಬಂದಾಗ ಸಮಸ್ಯೆ, ನಮ್ಮ ಜಮೀನಲ್ಲೂ ಬಂದಾಗ ನಾವು ಈ ಥರ ಇಂಜೆಕ್ಷನ್ ಮಾಡ್ತಾ ಇದಾಗ್ತಿದ್ವಿ, ನೀರುಗಳು ಕೊಡ್ತಾ ಇರಲಿಲ್ಲ. ಈ ರೀತಿಯಾಗಿ ಸಮಸ್ಯೆ ಬಂದಾಗ ನಾವು ಕಂಡ್ಕೊಂಡಿದ್ದೇನು ಅಂದ್ರೆ ನಮ್ಮಲ್ಲಿರುವಂಥ ಹುಡುಗ ಪಾಪ ಇದು ಯಾಕೆ ಆಗ್ತಾ ಇತ್ಕೊಂಡು ಸರ್ ಅದನ್ನು ತೊಳೆದ್ಬಿಡ್ತೀನಿ ಅಂದ. ಲೇ ಅದನ್ನು ನೀನು ತೊಳೆದ್ರೆ ಆಗ್ತದೆ ನಮ್ಮರಿ, ಹಂಗಾಗಲ್ಲ ಅಂತಂದ್ರೆ. ಆದರೆ ಅದ್ರ ಮೇಲೆ ಯಾವಾಗ ಕಾಂಡಕ್ಕೆ ಅವ್ನು ನೀರು ಬಿಡ್ತಿದ್ನೋ ಅಲ್ಲಿ ಕೆಳಗಡೆ ಬಂದದ್ದು ತೇವಾಗಿ ಇದಾಗ್ತಿತ್ತು, ಆಮೇಲೆ ದಿನನಿತ್ಯ ಅದನ್ನ ಪರೀಕ್ಷೆ ಮಾಡು ಅಂತ ಹೇಳ್ತಿದ್ವಿ. ನೀನು ನೋಡು ಅದೇನಾರ ಆಗತ್ತಾ ಮಾಡತ್ತಾ ಅಂತ. ಬರ್ತಾ ಇದ್ದಾವ ತಿರ್ಗಾ ದಾಳಿ ಆಗ್ತದೆ. ಇಲ್ಲ ಸರ್ ನೀರು ಕೊಟ್ಟ ಮೇಲೆ ಬರ್ತಾ ಇಲ್ಲ, ನೀರು ಕೊಟ್ಟ ಮೇಲೆ ಬರ್ತಾ ಇಲ್ಲ ಅಂತ. ಮತ್ತೆ ಆ ತೇವಾಂಶ ಉಳಿಸ್ಕೊಳ್ಳೋದನ್ನ ನಾವು ಕಲ್ತ್ಕೊಂಡ್ವಿ. ಅದು ಉಳಿಸ್ಕೊಳ್ಳೋದು ಕಲ್ತಿದ ತಕ್ಷಣ ಏನಾಯ್ತು ನಮಗೆ ಈ ಒಂದು ಕಾಂಡ ಕೊರಕದ್ದು ಸಮಸ್ಯೆ ನಮಗೆ ಚೆನ್ನಾಗಿ ಒಂದು ನಿಯಂತ್ರಣ ಆಗೋಯ್ತು. ಸೊ ಇದನ್ನ ತೇವಾಂಶ, ಇದನ್ನ ಪಾಳೇಕರ್ ಗುರುಜಿನೂ ಅದನ್ನ ಹೇಳೋದು, ತೇವಾಂಶನ ನೀವು ಕಾಪಾಡ್ಕೊಂಡ್ಬಿಟ್ರೆ ಸಾಕು, ನಿಮ್ಗೆ ಈ ಕಾಂಡ ಕೊರಕದ ಬಾಧೆ ಇರೋದಿಲ್ಲ, ತುಂಬಾ ಕಡಿಮೆ. ಸೊ ಈ ರೀತಿ ಮಾಡೋದು. ಮತ್ತೆ ನಾನು ಹೇಳ್ದಂಗೆ ಮೊದಲನೇ ಅಂತರ್ ಬೆಳೆಗಳು ಹೆಚ್ಚು ಮಾಡೋದ್ರಿಂದ, ಕಸ ಹಾಕೋದ್ರಿಂದ, ಸೊ ಇದರಿಂದ ಅವಕ್ಕೆ ಪರಭಕ್ಷ ಕೀಟಗಳು ಈ ರೀತಿ ಬರೋದ್ರಿಂದ ಏನಾಗ್ತವೆ, ಅವು ನಿಯಂತ್ರಣ ಆಗ್ತಾ ಇರ್ತವೆ. ಸೊ ಈ ರೀತಿ ಮಾಡೋದ್ರಿಂದ ನಾವು ಈ ಏನು ಕಾಂಡ ಕೊರಕಗಳಿದಾವೆ, ಕಾಂಡ ಕೊರಕ ಬಂದಿದ ತಕ್ಷಣ ಗಮನಿಸ್ಕೊಳ್ಳಿ, ದಯವಿಟ್ಟು ಅದನ್ನು ಅಲ್ಲೇನೆ ಒಂದು ಸ್ವಚ್ಛ ಮಾಡೋದನ್ನ ಕಲೀರಿ. ಯಾಕೆಂದ್ರೆ ಅದಕ್ಕೆ ನೀವು ಇಂಜೆಕ್ಷನ್ ಕೊಡ್ತಿರೋ ಅಥವಾ ಅಗ್ನಿಸ್ತ್ರ ಮಾಡ್ಕೊಂಡು ಹೊಡಿತಿರೋ, ನೇರವಾಗಿ ಹೆಂಗನ ಮಾಡಿ ನೀವು ಅದನ್ನು ಆದಷ್ಟು ಜಲ್ದಿ ನಿಯಂತ್ರಣ. ಯಾಕಂದ್ರೆ ಅದು ಒಳಗಡೆ ಹೋಗ್ಬಿಡ್ತು ಅಂದ್ರೆ ಬಲ್ ಕಷ್ಟ. ಯಾಕಂದ್ರೆ ಮತ್ತೆ ಅದು ಸಂತತಿಗಳೆಲ್ಲ ಹೆಚ್ಚಾಕೊಂಡು ಹೋಗ್ತಿತ್ತು ಅಂದ್ರೆ ಮತ್ತೆ ನಮ್ಮ ಇಡೀ ತೋಟಕ್ಕೆ ಸಮಸ್ಯೆ ಬರ್ತವೆ. ರೈತರು ಇದನ್ನು ಗಮನಿಸೋದು ಕಲೀರಿ. ದಯವಿಟ್ಟು ಯಾವುದೇ ಒಂದು ಗಿಡಕ್ಕೆ ಇದಾಗಲಿ ಮತ್ತೊಂದಾಗಲಿ ಗಮನ ಮುಖ್ಯ. ಮೊದಲು ನಮ್ಮವ್ರು ಏನು ಮಾಡ್ತಾರೆ, ಯಾಕೆ ಎಲೆ ಮುಲ್ಟಾಗೈತೆ, ಯಾಕೆ ಇದು ಬಂದೈತೆ, ಅಲ್ಲಿ ಏನು ಬಂದ್ಬಿಟ್ಟೈತೆ, ಇದು ಬಂದೈತೆ ಅಂತ ಗಮನಿಸೋರು. ಇವತ್ತು ನಾವು ಹೋಗೋದೇ ಇಲ್ಲ ತೋಟಗಳಿಗೆ. ಆದರೆ ಹೋದಾಗ ಕನಿಷ್ಠ ಎಲ್ಲ ಗಿಡಗಳನ್ನ ನೀವು ಗಮನಿಸೋದು ಕಲಿಬೇಕು. ಏನೋ ಒಂದು ಸಮಸ್ಯೆ ಆಗಿದೆ, ಕಾಂಡಗಳು ಗಮನಿಸೋದು, ಕಾಯಿಗಳನ್ನ ಗಮನಿಸೋದು, ಹೂವು ಉದುರಿದೆಯಾ, ಹಣ್ಣು ಉದುರಿದೆಯಾ, ಕಾಯಿ ಉದುರಿದೆಯಾ, ಏನಕ್ಕೆ ಉದುರಿದೆ, ಅದೇನು ಸಮಸ್ಯೆಗಳಾಗ್ತಿದ್ದಾವೆ ನೋಡ್ಕೊಂಡು ನಾವು ಮಾಡಿದಾಗ ಏನಾಗುತ್ತೆ ನಮಗೆ ಉತ್ಕೃಷ್ಟವಾಗಿ ಬೆಳೆ ತನ್ನಿಂದ ತಾನೇ ನಿಯಂತ್ರಣ ಮಾಡೋದು ಒಂದು ಭಾಗ. ಅದ್ರ ಸಂಬಂಧ ಬಂದ್ರೆ ಇದು ಉತ್ತಮವಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ರೆ ಯಾವ ರೀತಿ ತಯಾರಿಸಬೇಕು ಅಂತ. ಯಾವುದೇ ರೀತಿ ಇದಕ್ಕೆ ಖರ್ಚು ಕೂಡ ಇಲ್ಲ
ಸ್ನೇಹಿತರೆ, ಖಂಡಿತವಾಗಿ ಇದನ್ನು ಉಪಯೋಗಿಸಿದ್ರೆ ಖಂಡಿತ ಉತ್ತಮವಾದಂಥ ಲಾಭಾಂಶ ಕೂಡ ಪಡೆಯಬಹುದು. ಸುಭಾಷ್ ಪಾಳೇಕರ್ ಅವರ ನೈಸರ್ಗಿಕ ಕೃಷಿ ಶೂನ್ಯ ಬಂಡವಾಳದ ಈ ಒಂದು ರೈತ ಪ್ರಗತಿ ಕಾರ್ಯಕ್ರಮದಲ್ಲಿ ತುಂಬ ಉತ್ತಮವಾಗಿ ಕೀಟನಾಶಕಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯ ಖರ್ಚು ವೆಚ್ಚ ಇಲ್ಲದೆ, ಕೂಲಿ ಆಳುಗಳು ಕೂಡ ಇದಕ್ಕೆ ಹೆಚ್ಚಿನದಾಗಿ ಬೇಕಾಗಿರಲ್ಲ, ತುಂಬ ಸುಸೂತ್ರವಾಗಿ ಇದನ್ನು ಮಾಡಬಹುದು. ಫಾರ್ ಎಕ್ಸಾಂಪಲ್ ಹಿಮಾಸ್ತ್ರ ಆಗಿರ್ಬೋದು, ಬ್ರಹ್ಮಾಸ್ತ್ರ, ಅಗ್ನಿಅಸ್ತ್ರ, ಈ ರೀತಿ ಇದು ಒಳ್ಳೆಯ ಹೆಸರುಗಳು ಕೂಡ ಇಟ್ಟಿದ್ದಾರೆ. ಅದೇ ರೀತಿ ಆ ಒಂದು ಕೀಟಗಳು ಕೂಡ ಅದೇ ರೀತಿ ನಾಶ ಆಗ್ತವೆ ಅಂತ ಕೂಡ ಹೇಳ್ಬೋದು. ಅದೇ ರೀತಿ ಮುಂದುವರೆದಾಗಿ ಪ್ರಸನ್ನಮೂರ್ತಿ ಸರ್, ಇನ್ನು ಮುಂದುವರೆದಾಗಿ ಹೇಳಬೇಕಂದ್ರೆ ಯಾವ್ಯಾವ ರೀತಿ ಕೀಟಗಳನ್ನು ನಾಶ ಮಾಡಬಹುದು? ಈ ರಸಾಯನ ಕೀಟಗಳಿಗೆ ಮತ್ತೆ ಇನ್ನೊಂದು ಸುಲಭವಾದ ವಿಧಾನ ಇದೆ. ಓಕೆ, 1 kg ಸಾಂಬ್ರಾಣಿ, ಈ ಮುಲ್ಲಾಗಳು ಧೂಪ್ಗಳಿಗೆ ಹಾಕಿ ಸಾಂಬ್ರಾಣಿ ಇದಾಗ್ತಾರಲ್ಲ, ನಾವು ಹೆಚ್ಚು ನೋಡ್ತೀವಿ ದರ್ಗಾಲೆಲ್ಲ ಅದನ್ನು. ನಾವು ಮಕ್ಕಳಿಗೆಲ್ಲ ಸಾಂಬ್ರಾಣಿ ಉಪಯೋಗಿಸ್ತೀವಿ. ಸೊ 1 kg ಸಾಂಬ್ರಾಣಿನ 10 ರಿಂದ 15 ಲೀಟ್ರ್ ಗಂಜಲದೊಳಗೆ, ಗಂಜಲ ಅಂದ ಇಟ್ಕೆ ನಾಟಿ ಹಸುವಿಂದು, ದಯವಿಟ್ಟು ಮತ್ತೆ ಅದ್ರದ್ದು ಯಾವ ತರ ಗಂಜಲ ಅಂತ ಗೊಂದಲಕ್ಕೆ ಒಳಗಾಗಬೇಡಿ ರೈತ ಮಿತ್ರರೇ. ಸೊ ಇದನ್ನ ಏನ್ ಮಾಡ್ತೀರಾ ಅಂದ್ರೆ 10 ರಿಂದ 15 kg ಗಂಜಲದಲ್ಲಿ ಇದನ್ನ 7 ರಿಂದ 8 ದಿವಸ ಅದನ್ನ ಬೆರೆಸ್ಬಿಟ್ಟು ಕಲಾಯಿಸಿ ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನ ನೆರಳಲ್ಲಿ ಇಟ್ಕೊಂಡಿರ್ತಾರೆ. ದಿನಕ್ಕೊಂದು 3-4 ಸಲ ಕಲಾಯಿಸ್ತೀರಿ. 7 ರಿಂದ 8 ದಿವಸ ಆದ ನಂತರ ಅದನ್ನ ಕೇವಲ 100 ಲೀಟರ್ ಒಂದು, ಹೆಚ್ಚು ಗಾಢವಾದ ಸಮಸ್ಯೆ ಇದೆ 2. ಸೊ ಸುಮಾರಾಗಿದೆ, ಇವಾಗ ಬಂದಿದೆ, ದಾಳಿ ಆಗಿದೆ ಅಂತ ಅಂದಾಗ ಕೇವಲ 100 ಲೀಟರ್ ನೀರಿಗೆ 1 ಲೀಟರ್ ಈ ದ್ರವ ಯಾವುದು, ಯಾವ ಸಾಂಬ್ರಾಣಿ ಮತ್ತು ಗಂಜಲ ಬೆರಕೆ ಮಾಡಿ ಇಟ್ಟಿದೀವೋ ಆ ದ್ರವನ್ನ ಸೋಸ್ಕೊಂಡು 1 ಲೀಟರ್ ಅದನ್ನ 100 ಲೀಟರ್ ನೀರಿನ ಜೊತೆಗೆ, ಹೆಚ್ಚು ದಾಳಿ ಆಗಿದೆ, ಹೆಚ್ಚು ಸಮಸ್ಯೆ ಇದೆ ಅಂತ ಸಮಯದಲ್ಲಿ 100 ಲೀಟರ್ ನೀರಿಗೆ 2 ಲೀಟರ್ ಈ ದ್ರಾವಣವನ್ನ ಬೆರೆಸ್ಬಿಟ್ಟು ಸ್ಪ್ರೇ ಮಾಡೋದ್ರಿಂದ ಈ ರಸ ಹೀರೋ ಕೀಟಗಳೆಲ್ಲ 7 ಎಷ್ಟಲ್ದೇ ಖಾಲಿ ಆಗ್ಬಿಡ್ತವೆ. ಅದು ನಂತರ ನಮ್ಗೆ ಅತಿ ಹೆಚ್ಚು ಸಮಸ್ಯೆಗಳು, ಅತಿ ಹೆಚ್ಚು ಇದು ಬರೋದಂದ್ರೆ ನೀವು ಇವಾಗ ಹೇಳೋದಲ್ಲ, ಅದೇನದು ಬೆಂಕಿ ಸೀಡೆ, ಬೆಂಕಿ ಸೀಡೆ, ಇವು ಮತ್ತೆ ಅತಿ ಮುಖ್ಯ ನಾವು ಕಾಣೋದು ಅಂದ್ರೆ ಈ ಶಿಲೀಂಧ್ರ ದಾಳಿಗಳು. ಶಿಲೀಂಧ್ರ ದಾಳಿಗಳು ಅಂದ್ರೆ ಇಡೀ ವಿಶ್ವದಲ್ಲೇ ದೊಡ್ಡ ಸಮಸ್ಯೆ ಅತಿ ಹೆಚ್ಚು ಅಂದಾಗ ನಮಗೆ ಶಿಲೀಂಧ್ರಗಳಿಂದ ಬರುವಂತ ಸಮಸ್ಯೆಗಳೇ ಹೆಚ್ಚಾಗ್ತವೆ. ಸೊ ಈ ಶಿಲೀಂಧ್ರಗಳ ದಾಳಿಗಳು ಅಂದಾಗ ನಾವು ಶಿಲೀಂಧ್ರ ಮೊದಲೆಲ್ಲಾಗುತ್ತೆ ಗೊತ್ತಾಗಬೇಕು. ನಾವು ಯಾಕೆಂದ್ರೆ ನೈಸರ್ಗಿಕ ಕೃಷಿಯಲ್ಲಿ ನಾವೇನು ಹೇಳ್ತೀವಿ, ಮೊದಲು ಮೂಲನ್ನ ಕಿತ್ತಾಕಿ, ಅದಕ್ಕೆ ಮೂಲ ಯಾವುದು, ಆ ಮೂಲ ಕಾರಣನ ಕಿತ್ತಾಕ್ಬಿಡಿ. ಅವಾಗ ಸಿಂಪ್ಟಮ್ಸ್ ಅಂತ ಏನಂತೀವಿ, ಅಥವಾ ಅದು ಏನೂ ಕಾಣೋದಿಲ್ಲ. ಮತ್ತೆ ನಾವು ಯಾವುದೇ ಒಂದು ಇಲ್ಲಿ ಚಿಕಿತ್ಸೆ ಕೊಡ್ತೀವಿ ಅಂದಾಗ, ಅಥವಾ ಏನೇ ಒಂದು ನಾವು ಇದ್ರ ಮೇಲೆ ಇವಾಗ ದಾಳಿ ಮಾಡ್ತೀವಿ ಅಂದಾಗ ಅದನ್ನ ಕಾರಣದ ಮೇಲೆ ನಾವು ದಾಳಿ ಮಾಡೋದು. ಇಲ್ಲೇನಾಗುತ್ತೆ ಅಂದ್ರೆ ಈ ಶಿಲೀಂಧ್ರ ಕಾರಣನೇ ತೇವಾಂಶ ಹೆಚ್ಚಾಗಿರೋದು. ಸೊ ತೇವಾಂಶ ಹೆಚ್ಚಾಗದೇ ಇರೋಂಗೆ ನಾವು ನೋಡ್ಕೊಳ್ಳೋದು ಅತಿ ಮುಖ್ಯ. ಸುಮ್ಮನೆ ಕೊಟ್ಟಿದ್ದಾರೆ ಅಂತ ಡ್ರಿಪ್ ಲೈನ್ ಹಾಕೋದು, ಆ ಕತ್ತಿಗೆ 2 ಸುತ್ತುತ್ತಾರೆ 3 ಸುತ್ತುತ್ತಾರೆ, ಅಲ್ಲಿ ನಿರಂತರ ನೀರು ಕೊಡ್ತಾ ಇರೋದು, ನೀರು ರೊಚ್ಚು ಮಾಡೋದು, ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಸಾಕಷ್ಟು ಈ ಶಿಲೀಂಧ್ರ ದಾಳಿಗಳಾಗಿ ಸಣ್ಣ ಸಣ್ಣ ಅರಳು ಉದುರೋಗೋದಿರ್ಬೋದು, ಕಾಯಿಗಳು ಉದುರೋಗೋದಿರ್ಬೋದು, ಅಥವಾ ಇಡೀ ಗರಿಗೆ ಸಮಸ್ಯೆ ಬರೋದಿರ್ಬೋದು, ಬೂದ್ರೋಗ ಬರೋದಿರ್ಬೋದು. ಅದ ನಂತರ ಅದು ಕೊಳೆ ರೋಗ ಆಗುತ್ತೆ. ಕೊಳೆ ರೋಗ ನಂತರ ನಮ್ಗೆ ಇಡೀ ಮುಂಡಿಯಾಗಿ ಇಡೀ ತಲೆನೇ ಬಿದ್ದೋಗೋದು ನಾವು ನೋಡ್ತಾ ಇರ್ತೀವಿ. ಎಲ್ಲಾ ಬೆಳೆಗಳಲ್ಲೂ ನಾವು ಇದನ್ನ ನೋಡ್ತಾ ಇರ್ತೀವಿ, ಶಿಲೀಂಧ್ರಗಳು, ಬೂಜು ರೋಗ ಅಂತ ಏನಂತೀವಿ. ಸೊ ಈ ಬೂಜು ರೋಗ ಅಥವಾ ಬೂಸ್ಟ್ ರೋಗನೇ ಅತಿ ಮುಖ್ಯವಾದ ಸಮಸ್ಯೆಗಳಾಗ್ತವೆ. ಈ ಒಂದು ಭಾಗದಲ್ಲಿ ನಾವು ಯಾವಾಗ ಭೂಮಿಲಿ ಎರೇಷನ್ ಅಥವಾ ವಾಯು ಸಂಚಾರ ಆಗೋದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವೋ, ಬಿದ್ದಂತ ವಾಯು ಸಂಚಾರ ಅಂದ್ರೆ ಮತ್ತೆ ರಂಧ್ರಗಳು ಇರ್ಬೇಕಲ್ಲಿ. ಯಾವ ರಂಧ್ರಗಳು ಇರ್ತಾವೋ ಬಿದ್ದಂತೆ ಎಷ್ಟೇ ಮಳೆ ಬೀಳಲಿ ಏನೇ ಬೀಳಲಿ, ಬಿದ್ದಂತ ಮಳೆ ನೀರಲ್ಲ ಭೂಮಿ ಒಳಗಡೆ ಹೋಗಿ ಅಂತರ್ಜಲ ಸೇರ್ಕೊಂತವೆ. ನೀವು ಯಾವ ರೀತಿನೂ ನೀವು ಮತ್ತೆ ಅದಕ್ಕೆ ಅಣೆಕಟ್ಟೆ ಕಟ್ಟೋದಾಗ್ಲಿ ಅಥವಾ ಅದು ಅಡ್ಡಗೋಡೆ ಕಟ್ಟೋದಾಗ್ಲಿ ಮಾಡ್ದೇನೆ ಪ್ರತಿ ಒಂದು ಅಂಗ್ಲ ಅನ್ನೋದಕ್ಕಿಂತ ಪ್ರತಿ ಒಂದು ಕಣನೂ ರಂಧ್ರಮಯ ಆಗಿರ್ಬೇಕು, ಜರಡಿ ಆದಂಗೆ ಆಗ್ಬೇಕು ಭೂಮಿ. ಅವಾಗ ಏನಾಗುತ್ತೆ ಅಂದ್ರೆ ಬಿದ್ದಂತ ಮಳೆ ನೀರೆಲ್ಲ ಸಂಪೂರ್ಣವಾಗಿ ಒಳಗಡೆ ಹೋಗುತ್ತೆ. ಸೊ ರಂಧ್ರಮಯ ಮಾಡೋದಕ್ಕೆ ನಾವು ನೋಡೇ ಇದೀವಿ. ಇದಕ್ಕೆ ಮುಂಚೆ ತರಾವರಿ ನಾನಾವರಿ ಬೆಳೆಗಳು ಹಾಕೋದ್ರಿಂದ ತನ್ನ ಅವಧಿ ಮುಗಿದ ತಕ್ಷಣ ಒಣಗಿದಂತ ಬೇರುಗಳು ಅದ್ರೊಳಗೆ ಉಳ್ಕೊಳ್ಳೋಂತ ಆ ಸ್ಥಳಗಳು ಅಥವಾ ಆ ರಂಧ್ರಗಳು ಏನು ಉಳಿತಾವೋ ಅಲ್ಲಿ ನೀರುಗಳು ಯಥೇಚ್ಛ ಹೋಗುತ್ತೆ. ಮತ್ತೆ ನಾವು ಈ ಜೀವಾಮೃತ ಕೊಡೋದ್ರಿಂದ ಅದರೊಳಗಿರೋಂಥ ಸಗಣಿ ಗಮಲಕ್ಕೇನೆ ಎರೆಹುಳುಗಳು ಪ್ರಚೋದನೆಗೊಳಗಾಗಿ ಸಮಾಧಿ ಸ್ಥಿತಿಯಲ್ಲಿ ಇರುವಂತವು ಎದ್ದು ಬಂದು ನಿರಂತರವಾಗಿ ಕೆಲಸ ಮಾಡ್ತವೆ. ಯಾವಾಗ ನಾವು ಒಣವದಕ್ಕೆ ಹಾಕಿದ ತಕ್ಷಣ ನಿರಂತರ 24 ಗಂಟೆ ಕೆಲಸ ಮಾಡ್ತವೆ ಅಂತ ನಾವು ನೋಡಿದ್ವಿ. ಅದ್ರ ಕೆಲಸ ಏನು, ಈ ಕಡೆಯಿಂದ ತಿನ್ಕೊಂಡು ಹೋಗೋದು, ಮೇಲ್ ಬಂದು ಇಕ್ಕೆ ಮಾಡೋದು, ಈ ಕಡೆಯಿಂದ ಹೋಗೋದು ಮತ್ತೊಂದು ಮಾಡೋದು, ಹೆಂಗ್ ಹೋಗುತ್ತೆ ಹೆಂಗ್ ಬರುತ್ತೆ ಅದಕ್ಕೆ ಗೊತ್ತು. ಸೊ ಅದು ಆ ರೀತಿ ರಂಧ್ರಮಯ ಮಾಡಿಟ್ಟಿದ್ದಾಗ ಏನಾಗುತ್ತೆ, ಬಿದ್ದಂತ ಮಳೆ ನೀರು ನೀವು ಕೊಡ್ತಿರೋ ಅಂತ ನೀರು ಕೂಡ ನೀವೇನು ನೀರಾವರಿ ನಾವು ಕೊಟ್ಟೆ ಅಂತೀರಿ, ಅರೆ ಈ ಸಾಲಲ್ಲಿ ಕೊಟ್ಟಿದೀವ ಅಂತ ಇನ್ನೊಂದು ಗಂಟಲು ನೋಡ್ಸಿ ಈ ಸಾಲಲ್ಲಿ ಕೊಟ್ಟಿದೀವ ಅನ್ನೋ ಮಟ್ಟಕ್ಕೆ ನೀರು ಇಲ್ದಂಗೆ.
ಅಲ್ಲೇನಾಗ್ತಿದೆ, ಭೂಮಿ ಒಳಗೆ ಹೋಗ್ತಿದೆ, ಅದು ಕೇಶಾಕರಣೆಯಲ್ಲಿ ಮೇಲೆ ಬಂದಾಗ ನಮ್ಮ ಗಿಡಗಳು ತೊಗೊತವೆ, ಅದನ್ನ ಅಭ್ಯಾಸ ನಾವು ಮಾಡಬೇಕು ಅಂತ ನಾವು ನೋಡಿದೀವಿ. ಸೊ ಇಲ್ಲಿ ಯಾವಾಗ ನೀವು ನಿತ್ಯ ನಿರಂತರವಾಗಿ ಕಳೆ ತೆಗೆಯೋ ವಿಷಯದಲ್ಲಿ ನೀವು ಟಿಲ್ಲರ್ ಹೊಡಿಬೋದು, ಟ್ರ್ಯಾಕ್ಟರ್ ಹೊಡಿಬೋದು, ರೋಟ್ರಿ ಹೊಡಿಬೋದು, ತೋಟಗಳಲ್ಲಿ ಕೂಡ ನೀವು ಸಾಕಷ್ಟು ಏನು ಮಾಡ್ತೀರಾ, ನಿರಂತರವಾಗಿ ಅದನ್ನು ಉಪಯೋಗಿಸ್ಕೊಂಡು ಭೂಮಿನ ಗಡಸ್ ಮಾಡ್ತಾ ಇದ್ದೀರಾ. ಸ್ವಚ್ಛ ಅನ್ನೋದನ್ನೇನು ಹೇಳ್ತಾರೆ, ಎಲ್ಲ ಎತ್ಬಿಡೋದ್ರಿಂದ ಆ ಬೇರುಗಳು ಪಳೆವಳಿಕೆಯಲ್ಲಿದೆ, ರಂಧ್ರಗಳೆಲ್ಲ ಆಗ್ತವೆ. ಎರಡನೇದು. ಮೂರನೇ ಭಾಗ ಏನು ಮಾಡ್ತೀರಿ, ಬೇಡವಾದನ್ನೆಲ್ಲ ಹಾಕ್ತೀರಾ ಅದ್ರ ಮೇಲೆ, ಭೂಮಿನ ಮತ್ತೆ ಅದ್ರ ಮೇಲೆ ಬಂದು ಅದು ಕ್ಷಾರ ಆಗಿ ಭೂಮಿಯೆಲ್ಲ ಗಡಸಾಗಿ ಕಾಂಕ್ರೀಟ್ ಆಗೋದಕ್ಕೆ ಮಾಡ್ತೀರಾ. ಬಿದ್ದ ಮಳೆ ನೀರು ಮೇಲೆ ಹೋಗೋದಲ್ಲ, ಸುಮ್ಮನೆ ಮೇಲ್ಮಣ್ಣು ಕೂಡ ಆಚೆ ತೊಗೊಂಡೋಗೋದು ಬಿಟ್ಬಿಟ್ಟು ರೈತ ನಿರಂತರ ಪಾಪ ದುಡ್ಡನ್ನ ಎಷ್ಟು ಖರ್ಚು ಮಾಡ್ತಾ ಇದೆ ಅಂದರೆ, ಮೇಲ್ಮಣ್ಣು ಹೋಯ್ತು ಅಂದ್ರೆ ಅವ್ನು ಮುಗ್ದ ಅಂತ, ಅವ್ನ ಬ್ಯಾಂಕ್ ದುಡ್ಡು ಹೋಯ್ತು ಅಂತ. ಯಾಕಂದ್ರೆ ಮೇಲ್ಮಣ್ಣೆ ಏನು ಅವಶೇಷಗಳು ಗಿಡ ಸಸ್ಯ ಮರಗಳದ್ದು ಬಿದ್ದಿದೆಯೋ ಅದು ಕರಗಿ ಭೂಮಿ ಮೇಲ್ಮಣ್ಣು ಮೇಲಿದೆಯೋ ಅದೇ ಮುಖ್ಯ. ಅದಕ್ಕೆ ಅಲ್ಲಿ ತಡೆಗೋಡೆ ಈ ಮಣ್ಣು ಎತ್ಕೊಂಡು ಹೋಗಬಾರ್ದು ಅಂತ. ಅದಕ್ಕೆ ಅಲ್ಲಲ್ಲಿ ಪಂಚತರಂಗಿಣಿ ಯೋಜನೆಗಳು, ಅದಕ್ಕೆ ಅಲ್ಲಲ್ಲೇ ನಾವು ಆಕಡಿ ಸಾಲುಗಳು ಬರೋವಂಥ ಗಾಳಿನ ತಡಿತಾ ಇರಬೇಕು. ತಡೆದಾಗ ಏನಾಗುತ್ತೆ, ಆ ಮೇಲ್ಮಣ್ಣನ್ನು ಎತ್ಕೊಂಡು ಹೋಗೋದು ಆದಷ್ಟು ತಡೆಗಟ್ಟುತ್ತೆ. ಅದೇ ನಿಮ್ಮ ಮುಂದಿನ ಬೆಳೆಯ ಸಾರಾಂಶ. ಸೊ ಅದು ಬಿಟ್ಟು ನಾವೇನು ಮಾಡ್ತೀವಿ, ಈ ರೀತಿ ಮಾಡ್ಕೊಂಡು ಬಿದ್ದಂಥ ನೀರು ಹಿಂಗಕ್ಕೂ ಬಿಡಲ್ಲ, ಮತ್ತು ನೀರು ಹಿಂಗದೇ ಇರೋವಾಗ ನೀವು ನೀರು ಯಾವಾಗ ಕೊಡ್ತೀರೋ ಅಲ್ಲೇ ರೊಚ್ಚಾಗಿ ಮಳೆ ಬಂದಾಗ ಅಲ್ಲೇ ನಿಂತುಬಿಟ್ಟು ಏನಾಗ್ತದೆ, ರೊಚ್ಚ ಹೆಚ್ಚಾದಾಗ ಏನಾಗುತ್ತೆ, ಶಿಲೀಂಧ್ರಗಳು ಜಾಸ್ತಿ ಆಗ್ತವೆ, ಬೂಸ್ಟ್. ಸೀದಾ ಏನು ಮಾಡ್ತಾವೆ, ಮೇಲೆ ಬರ್ತವೆ. ಮೇಲೆ ಬಂದು ಮೊದಲು ಎಲ್ಲೆಲ್ಲಿ ಎಳಸಿದವೋ ನಿಮ್ಮ ಏನು ಕಾಂಡಗಳು ಎಲ್ಲಿರ್ತವೆ, ಎಲ್ಲಿ ಅದಕ್ಕೂ ಯಾರಾಗಲಿ ಸುಲಭವಾಗಿ ಸಿಗೋವಂಥ ಕೆಲಸಗಳು ನೋಡ್ತವೆ. ಯಾರೂ ಕೆಳಗಡೆ ಇರೋವಂಥ ಗಾಢ ಹಸ್ರು ಎಲೆಗಳನ್ನೇ ನಾವು ಕಡಿತಾ ಕೂತ್ಕೊಳ್ಳಲ್ಲ, ಅಥವಾ ಅಲ್ಲೋಗಿ ಆ ಕೊಂಬೆ ಆಚೆ ಮಧ್ಯೆ ಅಲ್ಲೋಗಿ ಕೂತ್ಕೊಂಡು ಅವನ್ನೆಲ್ಲ ಅದು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಎಲ್ಲಿ ಚಿಗುರು ಇದೆಯೋ ಎಲ್ಲಿದೆಯೋ ನೀವು ಯಾವುದೇ ನೋಡ್ರಿ ಮೇಲ್ಮೈ, ನಾನು ನಿಮ್ಗೆ ಅದನ್ನೇ ಮೊದಲು ಹೇಳಿರೋದು, ಯಾವುದೋ ಮಖ ಯಾವುದು ಗಿಡಗಳಿಗೆ ತನ್ನ ಪರದಿ ಹೊರ ಪರದಿ. ಸೊ ಅಲ್ಲಿಗೆ ಹೋಗಿ ಅವು ದಾಳಿ ಮಾಡ್ಕೊಂಡು ಏನು ಮಾಡ್ತಾ ಇರ್ತವೆ, ನಮಗೆ ಎಲೆ ಮೇಲೆ ಬೂದಿ ಬಣ್ಣ ತಿರ್ಗೋದು, ಬೂದಿ ಲೇಪನ ಆಗೋದು, ಬೂದಿ ರೋಗ ಅಂತ ಏನಂತೀವಿ. ತದನಂತರ ಕಾಂಡಗಳ ಹತ್ರ ಎಲ್ಲ ಕಪ್ಪಾಗೋದು. ಆಮೇಲೆ ಹೂವು, ಮಾವಿನ ಹೂವು ಆಗಲಿ ಈ ಹೂವುಗಳೆಲ್ಲ ಬಂದಾಗ ಆ ಹೂವುಗಳಿಗೆ ಈ ಬೂಸ್ಟ್ ಇದಾಗಿ ಅಲ್ಲಿ ಕಪ್ಪಾಗಿ ಇದಾಗಿ ಹೂವೆಲ್ಲ ಬಿದ್ದೋಗೋದು. ಅಥವಾ ನಿಮ್ಮ ಹತ್ರ ಒಂದು 10,000 ಹೂವಿನ ಇದರಲ್ಲಿದ್ರೂ 1-2 ಕಾಯಿ ಕಚ್ಚೋದು. ಈ ರೀತಿ ಏನಾಗ್ತದೆ ಅಂದರೆ ಈ ಶಿಲೀಂಧ್ರಗಳು ಅತಿ ಹೆಚ್ಚು ದಾಳಿ ಮಾಡ್ತವೆ. ಮುಖ್ಯವಾಗಿ ನೀರಾವರಿ ಈ ಅಂಥದ್ದು ಮುಖ್ಯ ಸಮಸ್ಯೆನೇ ಏನಾಗಿದೆ ಅಂದರೆ, ನೀರು ಅಂದರೆ ಯಾರಿಗೂ ಗೊತ್ತಿಲ್ಲದಿರದೆ ಇದು ಸಮಸ್ಯೆ ಕಾರಣ ಆಗ್ತಾ ಇರೋದು. ನಾವು ಮೊದಲಿಂದ ಹೇಳ್ತೀನಿ, ಮತ್ತಿವತ್ತು ಹೇಳ್ತೀನಿ, 40 ಲೀಟರ್ ನೀರು ಅದಕ್ಕೆ ಬೇಕು, ಒಂದು ತೆಂಗಿನ ಗಿಡಕ್ಕೆ ಬೇಕು ಅಂತಾರವರು. ಅದು ನೀನು ಕೊಡೋ ನೀರ ಅದು ಭಾರಿ ಮುಖ್ಯ ಇರಬೇಕು. ರೈತ ನಾವು ಮೊದಲು ನೋಡ್ಬೇಕು, ನಾನು ಕೊಡೋ ನೀರ ಅದೊಂದು ನೋಡ್ಬೇಕು. ನಾನು ಕೊಳವೆ ಬಾವಿಯಿಂದ ತೆಗೆದು, ನಾನು ಬಾವಿಯಿಂದ ತೆಗೆದು, ನಾನೆಲ್ಲೋ ಡ್ಯಾಮ್ ಚಾನಲಿಂದ ಬಂದಿರೋ ನೀರೇ ಕೊಡಬೇಕಾ ಅನ್ನೋದು ನಿನಗೆ ಮೊದಲು ಅರಿವಿರಬೇಕು. ರೈತರು ದಯವಿಟ್ಟು ಗಮನಿಸ್ಕೊಳ್ಳಿ, ಅದಕ್ಕೆ ನೀರು ಬೇಕು. ಕಾಡಲ್ಲಿ ಯಾರು ಕೊಡ್ತಾರೆ ಯೋಚನೆ ಮಾಡಿ, ರಸ್ತೆ ಬದಿಲಿ ಯಾರು ಕೊಡ್ತಾರೆ ಯೋಚನೆ ಮಾಡಿ. ಸೊ ಅಲ್ಲಿ ಯಾರು ಕೊಡ್ತಾರೆ ಮತ್ತೆ ಎಲ್ಲಿ ಬರುತ್ತೆ. ನಾವು ಮೊದಲೇ ಮಾತಾಡ್ತೀವಿ, ಗುರುತ್ವಾಕರ್ಷಣೆಯಲ್ಲಿ ಬಿದ್ದಂಥ ಮಳೆ ನೀರೆಲ್ಲ ಭೂಮಿ ಒಳಗೆ ಹೋಗ್ಬೇಕು. ನಾವು ಇವತ್ತೇನು ಮಾಡ್ಕೊಂಡಿದ್ದೀವಿ, ಅರ್ಧೋಗಾಗ್ಬಿಟ್ಟಿದ್ದೀವಿ. ದಯವಿಟ್ಟು ಭೂಮಿ ಒಳಗೆ ಹೋಗಂಗೆ ಮಾಡ್ಕೊಂಡು ನೀವು ಮಾಡ್ಬೇಕಾದ್ರೆ ನೈಸರ್ಗಿಕ ಕೃಷಿ ಪತ್ಸಿ ಭೂಮಿಗೆ ಜೀವಾಮೃತ ನಿರಂತರ ಕೊಡಿ. ಇದು ಕೊಡೋದ್ರಿಂದ ಎರೆಹುಳುಗಳು ತನ್ನಿಂದ ತಾನೇ ಮಾಡ್ತವೆ. ನೀವು ಬೇರೆ ಬೇರೆ ಬೆಳೆ ಅಂದಾಗ ಅವುಗಳ ಆಳ, ಗಾತ್ರ, ಬೇರುಗಳದು ಭಾರಿ ವ್ಯತ್ಯಾಸ ಇರ್ತವೆ. ಅವು ವಿಘಟನೆ ಆದಾಗ, ನೀವು ಕಟಾವೆಲ್ಲ ಮಾಡ್ಕೊಂಡ್ಮೇಲೆ ಅವು ವಿಘಟನೆ ಆದಾಗ ರಂಧ್ರಗಳಾಗ್ತವೆ. ಈ ರೀತಿ ಆಗೋದ್ರಿಂದ ಏನಾಗುತ್ತೆ, ರಂಧ್ರಮಯ ಆಗೋಗ್ಬಿಡುತ್ತೆ ಭೂಮಿ. ಬಿದ್ದಂಥ ಮಳೆ ನೀರು ಹೋಗುತ್ತೆ. ಅದೇ ನಿಮ್ಮದು ಬೋರ್ವೆಲ್, ಅದೇ ನಿಮ್ಮದು ಬಾವಿ, ಅದೇ ನಿಮ್ಮದು ಕೊಳವೆ ಬಾವಿ, ಅದೇ ನಿಮ್ಮದು ಚಾನಲ್ಲು. ದಯವಿಟ್ಟು ಇದನ್ನು ತಿಳ್ಕೊಳ್ಳಿ ರೈತ ಮಿತ್ರರೇ. ಆಮೇಲೆ ಯಥೇಚ್ಛವಾಗಿ ನೀರಿದೆ ಅಂತ ಸುಮ್ಮನೆ ಕೊಡೋದಲ್ಲ, ಕುಡ್ಕೊಂಡು ಮಾಡಬೇಡ್ರಿ ಗಿಡನ. ಅವನು ನಿಂತರೆ ಅವನಿಗೆ ಇದು ಬೇಕು ಅದು ಬೇಕು ಅಂತ ಯಾವ ರೀತಿ ಇದೆ. ಮಕ್ಕಳು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಚಾಕ್ಲೇಟ್ ಕೊಡ್ಬೇಕು, ಇಲ್ಲ ರಚ್ ಹಿಡಿತವೆ. ಅವು ಓದಬೇಕು ಅಂದರೆ ಚಾಕ್ಲೇಟು, ಅವು ತಿಂಡಿ ತಿನ್ನಬೇಕು ಅಂದರೆ ಚಾಕ್ಲೇಟು. ಹೆಂಗಾಗ್ಬಿಡುತ್ತೆ, ನಾವು ಚಾಕ್ಲೇಟ್ ಇಲ್ಲ ಅಂದರೆ ಅವು ಒಂದು ನಿಮ್ಮೆನ್ಸ್ ಕರ್ಕೊಂಡು ಹೋಗುವಂಥ ಸ್ಥಿತಿ ಆಗ್ಬಿಡ್ತವೆ, ಚಟ ಆಗ್ಬಿಡುತ್ತೆ. ಸಸ್ಯ ಕೂಡ ಒಂದು ಜೀವಿ, ದಯವಿಟ್ಟು ಚಟ ಮಾಡಬೇಡಿ ಯಾವುದನ್ನು. ಇದನ್ನು ನಾನು ಪದೇ ಪದೇ ಹೇಳ್ತೀನಿ, ಸಸ್ಯ ಕೂಡ ಜೀವಿಗಳು, ಅದಕ್ಕೆ ಚಟ ಮಾಡಬೇಡಿ. ನಿತ್ಯ ನಿರಂತರ ಐತೆ ಅಂತ ವಿದ್ಯುತ್, ಐತೆ ಅಂತ ಕೊಳವೆ ಬಾವಿ ನೀರು ಕೊಟ್ಟಿದ್ದು 2 ದಿವಸ ಒಂದು TC ಹೋಗ್ಬಿಡ್ತು ಅಂದರೆ ಇವ್ರ ಮೀಟರ್ ಆಫ್ ಆಗ್ಬಿಡ್ತದೆ. ಯಾವ್ದು ಕೊಡ್ತಾನೆ, ಏನು ಮಾಡ್ತಾನೆ, ಹೋಗಿ ಹೇಳಿದ್ದೆ ಮಾಡಿದ್ದೆ, ಅವ್ರಿಗೆ ಹೇಳು, ಇವ್ರಿಗೆ ಹೇಳು, MLA ಗಳು, ಇವ್ರಿಗೆ ಹೇಳು, ಓಡು ಯಾವ ರೀತಿ ಓಡ್ತಿರ್ತಾರೆ ಅಂದರೆ ನಿಜವಾಗ್ಲೂ ಏನೋ ಯುದ್ಧ ಆಗ್ಬಿಟ್ಟಿದೆ, ಬೇರೆ ದೇಶದವ್ರು ಬಂದು ನಮ್ಮ ಮೇಲೆ ದಾಳಿ ಮಾಡಿರೋ ಥರ ಎದುರ್ಕೊಂಡ್ಬಿಡ್ತಾರೆ. ಆಗಲೇ ಅವ್ರಿಗೆ 2ನೇ ದಿವಸ ಅದೇ ರೀತಿನೂ ಆಗುತ್ತೆ. ಅದೇ ಮಾಡುತ್ತೆ, ತಲೆ ಕೆಳಗಡೆ ಮಾಡ್ಬಿಡುತ್ತೆ. ಸ್ನೇಹಿತರು, ಇನ್ನೊಂದು ಅತಿ ಮುಖ್ಯವಾಗಿ ನೀವು ನೀರು ಕೊಡ್ತಿರೋದು ಹೆಚ್ಚಿದೆಯೋ ಕಮ್ಮಿ ಇದೆಯೋ ಅಂತ ಗೊತ್ತಾಗಬೇಕು ಅಂದರೆ ನೀವು ಅಡಿಕೆ, ತೆಂಗು, ಬಾಳೆ ಈ ಗಿಡಗಳಲ್ಲಿ ತುಂಬ ಯಥೇಚ್ಛವಾಗಿ ಚೆನ್ನಾಗಿ ಗೊತ್ತಾಗುತ್ತೆ.
ನೋಡಿ ನಿಮ್ ಗರಿಗಳು ಕೆದರ್ಕೊಂಡು ಹಿಂಗ್ ಮೀಸೆ ತಿರ್ಕೊಂಡು ಪೈಲ್ವಾನ್ ತರ ಇರ್ಬೇಕು. ಇವೇನ್ ಮಾಡ್ತಾವಂದ್ರೆ ಹಿಂಗ್ ಮಾಡ್ತಿರ್ತವೆ, ತೋರಿಸ್ತಿದಾವೆ ನೀನ್ ಎಲ್ಲಿ ತನಕ ಅಧ್ವಾನ ಮಾಡಿದ್ಯಾ, ಈಗ ನೀರು ನೀನ್ ಕೊಡ್ಬೇಕು, ನೀನ್ ನೀರ್ ಹಿಂಗ್ ತೋರಿಸ್ತಾ ಇದ್ದ ನೀನ್ ನೀರ್ ಅಲ್ಲಿ ಕೊಡ್ಬೇಕಿದು ಅಂತ. ಆದ್ರೆ ನೈಸರ್ಗಿಕ ಕೃಷಿ ಮಾಡಿ ನೀವು ನೀರ್ ನಿಯಂತ್ರಣ ಮಾಡಿ ಸರಿಯಾಗಿ ಇದನ್ನ ಮಾಡೇ ಆದ್ರೆ ಎದ್ ನಿಂತ್ಕೊಂತ ನೀ ಅಲ್ಲಿಗೆ ಹೋಗುವಂತ, ನೀನ್ ಯಾಕೆ ಇಲ್ಲಿ ಬಂದ ಹೋಗುವಂತವೆ ಅಂದ್ರೆ ಬೇಡ ನೀನು ಅಂತ ತೋರಿಸ್ತಾ ಇರುತ್ತೆ. ಸೊ ಇದನ್ನ ನೀವು ನೀರು ನಿಯಂತ್ರಣ ಮತ್ತೆ ಇದನ್ನೆಲ್ಲ ಮಾಡೋದ್ರಿಂದ ಭೂಮಿನ ಸಡ್ಲ ಮಾಡಿ ಇಡೋದ್ರಿಂದ ಏನಾಗುತ್ತೆ, ನಮ್ಗೆ ಅತಿ ಉತ್ಕೃಷ್ಟವಾಗಿ ಶಿಲೀಂಧ್ರಗಳೇ ಬರ್ದಿರಂಗಾಗುತ್ತೆ. ಮತ್ತೆ ಬಸಿ ಕಾಲುವೆಗಳು ಎಲ್ಲಿ ಭೂಮಿ ತಳಮಟ್ಟ ಆಳವಾಗಿದೆಯೋ, ಎಲ್ಲಿ ನೀರು ಬಂದು ಶೇಖರಣೆ ಆಗುವಂಥ ಜಾಗಗಳಿರ್ತಾವೋ ಅಲ್ಲಿ ಬಸಿ ಕಾಲುವೆಗಳನ್ನ ಮಾಡಿ ನೀರು ಆಚೆ ಬಿಡುವಂಥದ್ದು. ಕಾಲುವೆ ಗಿಡಗಳ ಮಧ್ಯ ಮರಗಳ ಮಧ್ಯೆ ಬಸಿ ಕಾಲುವೆಗಳು ಮಾಡಿ ಆಚೆ ಬಿಡ್ಬೇಕಾಗುತ್ತೆ. ಅದು ವಿಧಿನೇ ಇರಲ್ಲ, ಅಂದ್ರೆ ಅಲ್ಲಿ ನೀರು ಹಿಂಕೊಳ್ಳೋ ಹಾಗಿಲ್ಲ. ಅಲ್ಲ, ನೀರು ಹಿಂಕೊಳ್ಳಲ್ಲ, ನೀರು ನಿರಂತರ ನಿಲ್ತಾ ಇರುತ್ತೆ ಅಲ್ಲಿ. ಗದ್ದೆ ಆಗಿಬಿಟ್ಟು ಈ ವಾಟರ್ ಲಾಕ್ಡ್ ಏರಿಯಾ ಅಂತೀವಲ್ಲ, ಜೋಬ್ ಜಾಗಗಳು ಏನಾಗುತ್ತೆ, ನಿಮ್ಗೆ ಅಷ್ಟು ನೀರು ಯಾವ ಗಿಡನೂ ತೊಗೊಳಕಲ್ಲ ಅಂತ ಸಮಯದಲ್ಲಿ ಬಸಿ ಕಾಲುವೆ ಮಾಡಬೇಕು. ಸೊ ಈ ರೀತಿ. ಆಮೇಲೆ ನಮ್ಮ ಘಟ್ಟ ಪ್ರದೇಶದಲ್ಲಿ ಘಾಟ್ ಸೆಕ್ಷನ್ಸು ನೀವೆಲ್ಲಾನು ಅಷ್ಟೇ ಏನ್ ಮಾಡಿದ್ರೆ, ನಾನು ಅಲ್ಲಿ ಹೋದಾಗೆಲ್ಲ ಗಮನಿಸ್ತಾ ಇರ್ತೀನಿ, ಅವ್ರು ತುಂಬಾ ವಾಲ್ಡಿ ಜಮೀನೇ ಇರ್ತವೆ. ಆದ್ರೆ ಮತ್ತೆ ಅಲ್ಲಿ ಅವರು ಇದನ್ನ ಹಾಕಕ್ ಅದನ್ನ ಹಾಕಂತ ಪಾತಿಗಳು ಮಾಡ್ಬಿಡ್ತಾರೆ. ಮತ್ತೆ ಅಲ್ಲಿ ನೀರು ಮೊದ್ಲೇ ಕಷ್ಟ, ಮೊದ್ಲೇ ಹೋಗ್ತಿರೋಂಥ ನೀರು ಮೇಲಿರೋಂಥ ಪೊಟ್ಯಾಶು ಮೇಲಿರೋಂಥ ಸುಣ್ಣದ ಅಂಶ ಎಲ್ಲ ತಗೊಂಡು ಓಡ್ತಾ ಇರ್ತದೆ. ಇನ್ನೊಂದು ಬೇರೆ ಬಂದು ನೀರ್ ಬೇರೆ ಅಲ್ಲಿ ನಿಂತ್ಕೊಂಡ್ಬಿಡ್ತದೆ. ಸೊ ಈ ರೀತಿ ಅಲ್ಲಿ ಅವ್ರಿಗೆ ಕೊಳೆ ರೋಗ ಇದೆಲ್ಲ ತುಂಬಾ ಜಾಸ್ತಿ ಅವ್ರಿಗಿದೆ. ಅವ್ರಿಗೆ ನಾವು ನೀರು ನಿಲ್ದಿರಂಗೆ ಯಾವುದೇ ಗಿಡಕ್ಕೆ, ಬಾಳೆ ಇರ್ಬೋದು, ಮಾವು ಇರ್ಬೋದು, ಏನೇ ಇರಲಿ, ನೀರಲ್ಲಿ ಶೇಖರಣೆ ಆಗದಿರಂಗೆ ನೋಡ್ಕೊಳ್ಳಿ. ಕಾಂಡದಿಂದ ಹೊರಗಡೆಗೆ ನೀವು ಎಲ್ಲಿ ನೀರು ಕೊಡಬೇಕು ಅಂತಿದ್ರು, ನಾವು ಆಗ್ಲೇ ಯೋಚನೆ ಮಾಡಿದೀವಿ, ಏನು ಗಿಡದ ಹೊರಪರದಿಗೆ ನೀರು ಕೊಡ್ಬೇಕು, ಆ ಕಡೆಗೆ ನೀರು ಹೋಗಂಗೆ ಅದನ್ನ ನಾವು ವಾಟ ಮಾಡ್ಬಿಟ್ರೆ ಆಗೋಯ್ತು. ತನ್ನಿಂತಾನೆ ಅಲ್ಲಿ ಹೋಗ್ತಾ ಇರುತ್ತೆ ನೀರು. ಅಲ್ಲಿ ಜೀವಾಮೃತ ಹಾಕಿದ್ರೆ, ಅಲ್ಲಿ ಕಸ ಹಾಕಿದ್ರೆ ಟ್ರಂಚ್ ಒಳಗೆ ಅಥವಾ ಮೋರಿ ಒಳಗೆ ಅಲ್ಲಿ ಜೀವಾಮೃತ ಆಗ್ತದೆ, ಎರೆಹುಳುಗಳು ಯಥೇಚ್ಛವಾಗಿ ಕೆಲಸ ಮಾಡ್ತವೆ, ರಂಧ್ರಮಯ ಆಗಿರುತ್ತೆ, ಅಲ್ಲಿ ನೀರು ಒಳಗಡೆ ಹೊರಟೋಗುತ್ತೆ. ಈ ರೀತಿ ಏನಾಗುತ್ತೆ ಅಂದ್ರೆ ನೀರು ಒಳಗಡೆ ಹೋದ ಪೋಷಕಾಂಶಗಳ ಒಳಗಡೆ ತೊಗೊಂಡೋಗೇ ಹೋಗುತ್ತೆ. ಪೋಷಕಾಂಶ ಒಳಗಡೆ ತೊಗೊಂಡು ಮತ್ತೆ ಕೇಶಕಣ್ಣಲ್ಲಿ ಮೇಲ್ ಬರುತ್ತೆ. ನೋಡ್ರಿ, ಒಂದು ಸೈಕಲ್ ಅಂತ ಏನಂತೀವಿ, ಒಂದು ಚಕ್ರ ತಿರುಗದಂಗೆ ಒಳಗಡೆ ತಗೊಂಡೋಗಿ ಮೇಲ್ತವ, ಒಳಗಡೆ ತಗೊಂಡೋಗಿ ಮೇಲ್ತವ, ಒಳಗಡೆ ತಗೊಂಡೋಗಿ ಮೇಲ್ತವ. ನಿನ್ಗೇನು ಕೆಲಸ ಇಲ್ಲ ಅಲ್ಲಿ. ಆ ಒಳಗಡೆ ತಗೊಂಡೋದ್ ಕಲಿ, ಮೇಲೆ ಅದಕ್ಕೆ ಬರಕ್ ಗೊತ್ತಿದೆ, ಮಾಡ್ಕೊಳ್ಳುತ್ತೆ, ಅದಕ್ಕೆ ಗೊತ್ತಿದೆ. ರೈತ ಮಿತ್ರ ಇದನ್ನ ಗಮನಿಸಬೇಕಾಗಿದೆ. ಹಾಗಾಗಿ ನಾವು ಅತಿ ಮುಖ್ಯವಾದ ಸಮಸ್ಯೆ ಅಂದ್ರೆ ಶಿಲೀಂಧ್ರಗಳು. ಈ ಶಿಲೀಂಧ್ರ ನಾಶಕ ಅನ್ನೋದು ತುಂಬಾ ಸುಲಭ. ಹೇಗೆ ಸರ್? ಅಯ್ಯೋ, ಜನ ಒದ್ದಾಡ್ತಾರೆ. ನಾವು ಇದು ಎಂತದ್ದು ಅಂದ್ರೆ ನಾವು ಡ್ರಮ್ಮಲ್ಲಿ ಮಾಡಿರ್ತೀವಿ, ಯಾರೋ ಬರ್ತಾರೆ, ಇದು ಏನ್ ಮಾಡಿ ಶಿಲೀಂಧ್ರ ನಾಶಕ, ಫಂಗಿಸೈಡ್. ಫಂಗಿಸೈಡ್ ಹೌದು, ಫಂಗಿಸೈಡ್ ಅಂದ್ರೆ ತೊಗೊಳ್ಳಿ ಹಿಂಗ್ ಕುಡಿದ್ಬಿಡೋದು, ನೀವು ಕುಡಿದ್ರೆ ಅಯ್ಯೋ ಅಂತ ಎದ್ರಕೊಂಡ್ಬಿಡ್ತಾರೆ. ನಾವು ಅದನ್ನ ತಗೊಂಡು ಸುಮ್ಮನೆ ಹಿಂಗ್ ಕುಡಿತಾ ಇರ್ತೀವಿ. ಆದ್ರೆ ಫಂಗಿಸೈಡ್ ಅಂದ್ರೆ ಎಷ್ಟು ವಿಷಕಾರಿ. ಆದ್ರೆ ಇಲ್ಲಿ ನಾವು ತಗೊಂಡು ಕುಡಿತಾ ಇರ್ತೀವಿ. ಅಂದ್ರೆ ತಗೊಂಡು ಕುಡಿತಿರೋದು ಏನು ಹೇಳ್ರಿ, ಅದು ನೀರ್ ಮಜ್ಜಿಗೆ. ಉತ್ಕೃಷ್ಟವಾದ ಶಿಲೀಂಧ್ರ ನಾಶಕ ಅಂದ್ರೆ ಹಾಲು. ಅದಕ್ಕಿಂತ ಉತ್ಕೃಷ್ಟ ಅಂದ್ರೆ ಅದ್ರ ಮೇಲೆ ಮಾಡ್ಬೇಕಾಗಿರೋದು ನಾವೇನು, ಅದನ್ನ ಮಜ್ಜಿಗೆ ಮಾಡಬೇಕು. ಸೊ 1 ಲೀಟರ್ ನಾಟಿ ಹಸುವಿನ ಹಾಲು ತಗೊಳ್ಳಿ, ದಯವಿಟ್ಟು ಗಮನ ಇಟ್ಟು ಕೇಳಿ. 1 ಲೀಟರ್ ನಾಟಿ ಹಸುವಿನ ಹಾಲು ತಗೊಳ್ಳಿ, ಅದನ್ನ ಚೆನ್ನಾಗಿ ಕಾಯಿಸಿ ಅದನ್ನೇನ್ ಮಾಡ್ತೀರಾ ಅಂದ್ರೆ ಎತ್ತು ಒಂದು ಬದಿಗೆ ಇಡ್ತೀರಾ. ಕಾಯಿಸ್ಬಿಟ್ಟು ಕುದಿ ಬಂದ ಮೇಲೆ ಏನ್ ಮಾಡ್ತೀರಾ, ಎತ್ತು ಒಂದು ಬದಿಗೆ ಇಟ್ಕೊಂತೀರಾ, ಬೆಚ್ಚಗಿರೋ ಜಾಗ ಇಟ್ಕೊಳ್ಳಿ. ಅದಕ್ಕೆ 1 ರಿಂದ 2 ಚಮಚ ನಾಟಿ ಹಸುವಿನ ಮೊಸರು ಅಥವಾ ಮಜ್ಜಿಗೆನ ಎಪ್ಪಾಕ್ತೀರಾ. ಬೆಳಗ್ಗೆ ಏನಾಗುತ್ತೆ, ಅದು ಸಂಪೂರ್ಣ ಎಪ್ಪಾಗುತ್ತೆ. ಮೊಸರಾಗಿರುತ್ತೆ. ಬೆಳಗ್ಗೆ ಏನ್ ಮಾಡ್ತೀರಾ, ಅದನ್ನ ತೊಗೊಂಡು ಮಂತ್ನಲ್ಲೋ ಇನ್ನೊಂದರಲ್ಲೋ ಕಡಿತೀರಾ. ಕಡಿಯೋವಾಗ ಯಾವ ರೀತಿ ಇರ್ಬೇಕು ಅಂದ್ರೆ, ಕೆನೆ ಉಳಿಬಾರ್ದು, ಬೆಣ್ಣೆ ಕಟ್ಟಬಾರ್ದು. ಬೆಣ್ಣೆ ಕಟ್ಟಬಾರ್ದು, ಕೆನೆ ಉಳಿಬಾರ್ದು. ಅಂದ್ರೆ ಕೆನೆ ಚೆನ್ನಾಗಿ ಹೊಡೆದು ಬಿಡ್ಬೇಕು. ಇನ್ನು ಹೆಚ್ಚು ಮಾಡಿ ಅದು ಮುಂದಿನ ಹಂತ, ಬೆಣ್ಣೆ ಆಗೋವಂತ ಹಂತಕ್ಕೆ ತಲುಪದೇ ಇರೋಂಥ ಸಮಯದಲ್ಲಿ ಅದನ್ನ ತೆಗೆದು ಅದಕ್ಕೆ 5 ಲೀಟರ್ ನೀರು ಬೆರೆಸ್ಬಿಟ್ಟು ಒಂದು ತಾಮ್ರದ ಪಾತ್ರೆಯಲ್ಲಿ, ಉತ್ಕೃಷ್ಟ ತಾಮ್ರದ ಪಾತ್ರೆ ಇದ್ರೆ, ತಾಮ್ರದ ಬಿಂದಿಗೆ ಇದ್ರೆ ಅದರೊಳಗೆ ಹಾಕಿಡಿ. ಇಲ್ಲ ಅಂದ್ರೆ ನಿಮ್ಮಲ್ಲಿ ಪ್ಲಾಸ್ಟಿಕ್ ಇದೆಯೋ, ಗಾಜಿಂದಿದೆಯೋ, ಅಲ್ಯೂಮಿನಿಯಂದಿದೆಯೋ, ಯಾವ್ದಿದೆಯೋ ಅದರೊಳಗೆ ಹಾಕಿ ಎತ್ತು ಒಂದು ಮಗ್ಗಲ್ಲಿ ಇಟ್ಬಿಡಿ. ಅದನ್ನ ಇಟ್ಬಿಟ್ಟು ಮುಚ್ಚಿಟ್ಬಿಡಿ ಅದನ್ನ. ಇದನ್ನ ನೀವು ಯಾವಾಗ ಬೇಕಾದ್ರೂ ಉಪಯೋಗಿಸ್ಕೊಬೋದು. ಕಡ್ದ್ಬಿಟ್ಟು ಏನ್ ಮಾಡ್ತೀರಾ, 5 ಲೀಟರ್ ನೀರು ಹಾಕ್ಬಿಟ್ಟು ಒಂದು 6 ಲೀಟರ್ ಮಜ್ಜಿಗೆ ಆಯ್ತು, ಅದನ್ನ ಎತ್ತಿಟ್ಬಿಡ್ತೀರಾ ಒಂದು ಭಾಗಕ್ಕೆ, ಬೆಚ್ಚಗಿರೋ ಜಾಗಕ್ಕೆ ಇಟ್ಬಿಡಿ. ಅದು ಹುಳಿ ಹೊಡಿತಾ ಇರುತ್ತೆ. 2 ದಿವಸದ ನಂತರ ಏನಾಗುತ್ತೆ ಅಂದ್ರೆ, ನೀವು 2 ತೊಟ್ಟು ನಾಲ್ಗೆ ಮೇಲೆ ಹಾಕೊಂಡ್ರೆ, ಕಣ್ಣಿಲ್ಲಿ ಹೊಡೆದ್ವಿ ಅಂದ್ರೆ ಗೋರಿಲಿರೋರು ಕೂಡ ಎದ್ದು ಬಿಡ್ತಾರೆ, ಯಾರ ನಂಗೆ ಕಣ್ಣು ಹೊಡೆದ್ರು ಅಂತ. ಅಷ್ಟು ಹುಳಿ ಬಂದಿರ್ಬೇಕು ಅದು. 2 ದಿವಸದ ನಂತರ ತುಂಬಾ ಹುಳಿ ಬಂದ್ಬಿಡುತ್ತೆ. ಸೊ ಅದನ್ನ ಮಾಡಿ ನಿಮ್ಗೆ ಅವಾಗಲೇ ಬೇಕಾದ್ರೆ ಉಪಯೋಗಿಸಿಲ್ಲ ಅಂದ್ರೆ ಎತ್ತಿಕ್ ಬಿಡಿ, ಯಾವ್ದು ಸಮಸ್ಯೆ. ಇದನ್ನ ಉಪಯೋಗಿಸಬಹುದು ಅಂತ 6 ತಿಂಗಳು ಇಡಿ, ಏನಾಗಲ್ಲ. ಹೌದಾ? ಮಜ್ಜಿಗೆ ಯಾವ ರೀತಿ ಕೆಡಲ್ಲ ಅದು.
ಅದ್ರೊಳಗೆ ಏನು ಬೇರೆ ಪದಾರ್ಥಗಳು ಬೀಳ್ದಿರಂಗೆ ನೋಡ್ಕೊಳ್ಳಿ, ಮುಚ್ಚಿಟ್ಬಿಡಿ ಅಷ್ಟೇ. ಅದನ್ನ ಅದ್ರ ಪಾಡ್ಗೆ ಅದಿರುತ್ತೆ. ಅಲ್ಲಿಗೆ ಏನು ಮಾಡ್ತೀನಿ ಅಂದರೆ ಇದನ್ನು ತಗೊಂಡು 3 ಲೀಟ್ರು ಮಜ್ಜಿಗೆಗೆ 100 ಲೀಟ್ರ್ ನೀರು ಬೆರೆಸ್ಕೊಂಡು ಈ ಯಾವ್ಯಾವ ಶಿಲೀಂಧ್ರ ದಾಳಿ ಆಗಿದ್ದಾವೆ, ನಿಮ್ಮ ತರಕಾರಿ ಗಿಡ ಇರ್ಬೋದು, ಹೂವಿನ ಗಿಡ ಇರ್ಬೋದು, ಅಡಿಕೆ ಗಿಡ ಇರ್ಬೋದು, ಯಾವುದೇ ಇರ್ಬೋದು, ಅವಕ್ಕೆ ಸಿಂಪಡಣೆ ಮಾಡ್ಕೊಳ್ಳಿ. ಒಂದು ವಾರದ ಅಂತರದಲ್ಲಿ 1-2 ಸಿಂಪಡಣೆ ಕೊಡಿ, ಅದು ಯಾವುದೂ ಇರಲ್ಲ. ಭತ್ತದಲ್ಲಿ ಬೆಂಕಿ ರೋಗ ಇರಲ್ಲ. ಈ ರೀತಿ ಪ್ರತಿಯೊಂದು ಏನು ಶಿಲೀಂಧ್ರ ರೋಗಗಳಿದಾವೆ ಅದಕ್ಕೆ ಅತಿ ಉತ್ಕೃಷ್ಟವಾದ್ದು ಅಂದರೆ ನಾಟಿ ಹಸುವಿನ ಹುಳಿ ಮಜ್ಜಿಗೆ. ಈ ರೀತಿ ನಾವು ಕೊಡೋದ್ರಿಂದ ನೀವು ಬೇಡ ಅಂದರೆ ಯಾರನ್ನ ಬಂದವರೇ ಅರ್ಜೆಂಟಾಗಿ ಬೇಕು ಅಂದ್ರೆ ತೊಗೊಂಡು ಬಡಿಸ್ಬಿಡ್ರಿ, ಏನೂ ಆಗಲ್ಲ. ಯಾವ ಥರನೂ ಎದುರಂಗಿಲ್ಲ. ರಿಯಲಿ ಉತ್ತಮವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಯಾವ ರೀತಿ ಈ ಒಂದು ಕೀಟಬಾಧೆಯನ್ನು ನಿವಾರಿಸಬಹುದು ಅಂತ. ಯಾವುದೇ ನೋಡಿ ನೀವು ಹೇಳೋದ್ರಲ್ಲಿ ಒಂದಿಷ್ಟು ಕೂಡ ಖರ್ಚಿರಲ್ಲ, ಸ್ವತಃ ಎಲ್ಲ ನೈಸರ್ಗಿಕವಾಗಿ ಸಿಗ್ತಾ ಇರುತ್ತೆ ಅಂತ ಒಂದು ಉಪಯುಕ್ತ ಮಾಹಿತಿಯನ್ನು ನೀಡಿದ್ದೀರಿ. ಖಂಡಿತ ವೀಕ್ಷಕರೇ, ನೀವು ಕೂಡ ಈ ಒಂದು ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮವನ್ನು ಪ್ರಗತಿ ಟಿವಿ ಅಫಿಷಿಯಲ್ ಯೂಟ್ಯೂಬ್ ಪೇಜಲ್ಲಿ ಕೂಡ ವೀಕ್ಷಣೆ ಮಾಡಬಹುದಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.